ಮೇ ತಿಂಗಳಲ್ಲಿ ನಿಮಗಾಗಿ ಒಂದು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾರೆ, ಅಭಿವೃದ್ಧಿಯನ್ನು ಇಟ್ಟಿದ್ದಾರೆ, ಅಭಿಷೇಕ ಇಟ್ಟಿದ್ದಾರೆ. ನೀವು ನಡೆಯುವಂತ ಕಾರ್ಯಗಳಲ್ಲಿ ಇದುವರೆಗೆ ಕಾಣದೇ ಇರುವಂತ ಒಂದು ಆಶೀರ್ವಾದವನ್ನ ನಿಮ್ಮ ವ್ಯಾಪಾರದ ಮೇಲೆ, ನಿಮ್ಮ ಮನೆಗಳ ಮೇಲೆ, ನಿಮ್ಮ ಎಲ್ಲ ಕೆಲಸಗಳ ಮೇಲೆ, ನಿಮ್ಮ ಗಾಡಿಗಳ ಮೇಲೆ ಅಪ್ಪ ಕಳಿಸಿ ಕೊಟ್ಬಿಡ್ತಾರೆ. ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದೀರಾ, ಇವತ್ತು ನಿಮ್ಮ ಮನೆಗಳಲ್ಲಿ ಈ ಆಶೀರ್ವಾದ ಆರಂಭ ಆಗುತ್ತೆ. ಮೇ ತಿಂಗಳಲ್ಲಿ ದೇವರು ಒಂದು ಎಕ್ಸ್ಟ್ರಾರ್ಡಿನರಿ ಆಶೀರ್ವಾದ ಡೋರ್ನ ಓಪನ್ ಮಾಡ್ತೀವಿ ಅಂತಾರೆ. Bible speaks only about the deliverance. It's a book of deliverance. Deliverance from sin, deliverance from tears, deliverance from curse. ಶಾಪದಿಂದ ಬಿಡುಗಡೆ, ಕಣ್ಣೀರಿಂದ ಬಿಡುಗಡೆ, ದುಃಖಗಳಿಂದ ಬಿಡುಗಡೆ, ವ್ಯಾಧಿಗಳಿಂದ ಬಿಡುಗಡೆ. ಇದನ್ನೇ ಬೈಬಲ್ ಬೋಧಿಸುತ್ತೆ. That's what I told you. Bible, it's the scripture itself is the blood. ಅದು ನಮ್ಮ ಕೈಲಿ ಇಡಲ್ಪಟ್ಟಂತ ಬೋಗಿಣಿ. ಆ ಬೋಗಿಣಿಯೊಳಗೆ ಏನಿದೆ? ರಕ್ತ ಇದೆ. ಇಸ್ರಾಯೇಲ್ ಮಕ್ಕಳು ಆ ಕುರಿ ಕಡ್ದು ಬಿಟ್ಟು ರಕ್ತ ಏನ್ ಮಾಡಿದ್ರು? ಬೋಗಿಣಿಯೊಳಗೆ ಹಾಕಿದ್ರು. ಬೋಗಿಣಿ ಹಾಕಿದ್ಮೇಲೆ ಏನ್ ಮಾಡಿದ್ರು? ಇಸೋಪ್ ಗಿಡದಿಂದ ಹಾಕಿ ಅದನ್ನ ಮನೆ ಬಾಗಿಲುಗಳ ಮೇಲೆ ಹಾಕಿದ್ರು ಅಂತ ಹೇಳುತ್ತೆ. ಆಗ ಬೋಗಿಣಿಯೊಳಗೆ ಹಾಕೋದಂದ್ರೆ ಏನು? ದೇವರ ವಾಕ್ಯದೊಳಗೆ ನೀನು ಮೆಡಿಟೇಟ್ ಮಾಡ್ತೀಯ. ಕರ್ತನ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಧ್ಯಾನಿಸುವ ಮನುಷ್ಯನ ಭಾಗ್ಯವಂತನು, ಅವನು ನೀರಿನ ಕಾಲುಗಳ ಬೆಳೆಯಲ್ಲಿ ಬೆಳೆದಿರುವ ಒಣಗಿ ಹೋದ ಮರದಾಗಿರುವನು, ಅದರ ಎಲೆಗಳು ಬಾಡಿ ಹೋಗಿರುತ್ತದೆ. ಅವನ ಕಾಲಕ್ಕೆ ತಕ್ಕಾಗ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರ್ತಾನೆ. ಇಲ್ಲ ಅಂದ್ಬಿಟ್ಟು ನೀವು ಅಡ್ಮಿಟ್ ಆಗ್ತಿದ್ದೀರಲ್ಲ, ತುಂಬಾ ಕಷ್ಟ ಬೇದೆ, ತುಂಬಾ ಹೋರಾಟ ಬೇದೆ. ಯಾಕೆ? ನಿನ್ಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ವರ್ಷಕ್ಕೊಂದ್ಸತಿ ಬರೋದು, 6 ತಿಂಗಳು ಒಂದ್ಸತಿ ಬರೋದು, 3 ತಿಂಗಳು ಒಂದ್ಸತಿ ಬಂದು ದೇವ್ರ ಪಾದ ಹುಡುಕಿದ್ರೆ ಎಲ್ಲಿಂದ ಬರುತ್ತೆ ಆಶೀರ್ವಾದ? ಅಲ್ವಾ? ಡೈಲಿ ಅಲ್ಲುಜಿದ್ರೆ ಅಲ್ಲು ಬೆಳ್ಳಿ ಶೈನಿಂಗ್ ಇರ್ತದೆ. 6 ತಿಂಗಳು ಒಂದ್ಸತಿ ಅಲ್ಲುಜಿದ್ರೆ ಹೆಂಗಿರ್ತದೆ? ಕುದುರೆ ಅಲ್ಲಿದ್ದಂಗಿರ್ತದೆ. ಅದು ಡೈಲಿ ಉಜ್ಜಿದ್ರೆ ಹೊಸ್ದಂಗಿರುತ್ತೆ ಅಲ್ಲು. ಹಾಗೇನೆ ಹೊಸ್ತಾಗಿರ್ಬೇಕಾ ನಿನ್ನ ಮುಖಗಳಲ್ಲಿ? ಡೈಲಿ ವಾಕ್ಯ ನೋಡಿಬೇಕು, ಡೈಲಿ ವಾಕ್ಯ ನೋಡಿಬೇಕು. ಅದಕ್ಕೆ ಹೊಂದ್ಕೊಳ್ಳೋ ಜಾಗ ಇದು. ಅಯ್ಯೋ ಬ್ರದರ್, ಇನ್ನೂ ಕಷ್ಟ ಬರುತ್ತೆ, ಇನ್ನೂ ಕಷ್ಟ ಇದೆ. ಇಲ್ಲ ಅಂತ ಯಾರಿಲ್ಲ ಹೇಳಿದ್ ನಿನಗೆ? ಕಷ್ಟ ಇದೆ. ಕಷ್ಟದ ಮಧ್ಯದಲ್ಲಿ ನೀನು ಕರ್ತನ ಹುಡುಕಬೇಕಾದ್ರೆ ಕಷ್ಟ ಪರಿಹಾರ ಆಗತ್ತಲ್ಲ, ಅಲ್ವಾ? ಯಾಕೆ ಪರಿಹಾರ ಆಗಲ್ಲ? ವಾರ ಪೂರ್ತಿ ನೀವು ದೇವ್ರನ್ನ ಮರ್ತು ಬಿಡ್ತೀರಾ. ವಾರ ಪೂರ್ತಿ ಆ ಕೆಲಸ, ಈ ಕೆಲಸ, ಆ ಕೆಲಸ, ಅವನು ಬಂದ, ಇವನು ಬಂದ, ಅವಳು ಬಂದು, ಇವಳು ಜಗಳ ಆಯ್ತು, ಆ ಜಗಳಕ್ಕೆ ನಾನು ಅವ್ರ ಮನೆಗೆ ಹೋದೆ, ಅವ್ರ ಮನೆಗೆ ಹೋಗಿ ಅವ್ರು ಸಮಾಧಾನ ಮಾಡ್ದೆ, ಅವ್ರು ಸಮಾಧಾನ ಮಾಡಿ ಅವ್ರು ಸಮಾಧಾನ ಮಾಡೋಕೆ ಅವ್ರ ಚಪ್ಪಲಿ ನನಗೆ ಹೊಡೆದ್ಬಿಟ್ರು, ನಾನು ಹೊಡೆದಾಗ ನಾನು ಚಪ್ಪಲಿ ಅವ್ರಿಗೆ ಹೊಡೆದ್ಬಿಟ್ಟೆ, ಇಬ್ಬರು ಸ್ಟೇಷನ್ಗೆ ಹೋದ್ವಿ, ಅಲ್ಲಿಂದ ಸ್ಟೇಷನ್ ಪೊಲೀಸ್ ನಮ್ಗೆ ಹೊಡೆದ್ಬಿಟ್ಟ. ಓಕೆ, ಯಾರು ಹೇಳಿದ್ ನಿನಗೆ? ಅದು ಲೋಕದವ್ರು ಮಾಡ್ತಾರ ಕೆಲಸ. ನೀ ದೇವ್ರ ಸನ್ನಿಧಿ ಕೂತ್ಕೋ. ದೇವ್ರ ಸನ್ನಿಧಿಗೆ ನೀ ಬಂದಾಗ, ದೇವ್ರ ಸನ್ನಿಧಿಗೆ ಬಂದಾಗ ದೇವರ ಒಂದು ಆಶೀರ್ವಾದ ಇಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ವಾಕ್ಯ ಓದಬೇಕು. ವಾಕ್ಯ ಅಂದ್ರೆ ದೇವ್ರ ಭಕ್ತಿ. ಅದು ಆ ರಕ್ತದೊಳಗೆ ನೀವು ಹಾಕ್ಬೇಕಾದ್ರೆ ನೀವು ಒಳಗೆ ಕೈ ಹಾಕ್ತೀರಾ, ಅರಿಕೆ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ದೇವ್ರದೆಲ್ಲ ನಂದು ಅಂತ ಸ್ವಂತ ಆಗತ್ತೆ ಅಂತ ಹೇಳ್ತೀರಾ. ಹೇಳಿದ್ಮೇಲೆ ನೀವು ಕ್ರಿಯಾತ್ಮಕವಾಗಿ ಆಕ್ಟಿವೇಟಲ್ಲಿ ನಡೀತೀರಾ. ದಟ್ಸ್ ವೈ ಐ ಟೋಲ್ಡ್ ಯು, ಬ್ಲಡ್ ಇಸ್ ನಾಟ್ ದ ಮೆಮೊರಿ, ಇಟ್ ಇಸ್ ಆಕ್ಟಿವೇಟೆಡ್ ವಾಯ್ಸ್ ಆಫ್ ಗಾಡ್. ಪ್ರತಿದಿನ ಧ್ವನಿಸ್ತಾ ಇರತ್ತೆ, ಮಾತಾಡ್ತಾ ಇರತ್ತೆ. ಪರಲೋಕದ ತಂದೆ ಸಿಂಹಾಸನ ಬಲಪಕ್ಷದಲ್ಲಿ ಕೂತ್ಕೊಂಡು ರಕ್ತ ಏನ್ ಮಾಡುತ್ತೆ? ನಮಗಾಗಿ ಮಾತಾಡ್ತಾನೆ ಇರುತ್ತೆ. ರಕ್ತ ವಿಡಿಯೋ ಹಾಕಿ ತೋರಿಸ್ದೆ ಲಾಸ್ಟ್ ಟೈಮಲ್ಲಿ. ಜೀಸಸ್ ಹೋಗಿ ಆ ರಕ್ತ ಎತ್ಕೊಂಡು ಹೋಗಿ ತಂದೆ ಮುಂದೆ ಇಟ್ಟಾಗ ತಂದೆ ಏನ್ ಮಾಡ್ತಾರೆ? ಆ ರಕ್ತ ನಂಗೆ ಭೂಮಿ ಮೇಲೆ ಚೆಲ್ತಾರೆ. ಚೆಲ್ಲಿದ ತಕ್ಷಣ ಒಬ್ಬೊಬ್ಬರು ಮಕ್ಕಳ ಮೇಲೆ ಅದು ಬಿಡುಗಡೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತೇನೆ, ಈ ಪಸ್ಕಾ ಹಬ್ಬದಲ್ಲಿ ಇಟ್ಸ್ ಎ ಪ್ಲೇಸ್ ಟು ಗೇನ್ ಸಮಥಿಂಗ್, ನಾಟ್ ಓನ್ಲಿ ಲರ್ನಿಂಗ್ ಸಮಥಿಂಗ್, ಟು ಗೇನ್ ಸಮಥಿಂಗ್. ಕಲಿಯೋದು ಮಾತ್ರ ಅಲ್ಲ, ನೀವು ಪಡೆದುಕೊಳ್ಳೋದು ತುಂಬ ಮುಖ್ಯ. SLC ವರ್ಗೂ, MCOM ವರ್ಗೂ, BCOM ವರ್ಗೂ, MBA ವರ್ಗೂ ಓದಿ ಎಲ್ಲ ಸರ್ಟಿಫಿಕೇಟ್ ಮನೇಲಿ ಹೋಗಿ ಮಂಚದ ಮೇಲೆ ಅಂಟಿಸ್ಬಿಟ್ಟು ಮತ್ತೆ ನೀವು ಮಲಗ್ಬಿಟ್ಟು ಎಲ್ಲ ಅಡ್ಕೊಂಡು ಅಗದ್ಕೊಂಡು ಕೂತ್ಕೊಂಡ್ರೆ ನೀ ಕಾಲೇಜ್ಗೆ ಹೋಗಿದ್ದೇನಕ್ಕೆ? ಸ್ಕೂಲ್ಗೆ ಹೋಗಿದ್ದೇನಕ್ಕೆ? ವೈ ಯು ವೆಂಟ್ ಸ್ಕೂಲ್, ವೈ ಯು ವೆಂಟ್ ಕಾಲೇಜ್, ಯೂನಿವರ್ಸಿಟಿಗೆಲ್ಲ ಯಾಕೆ ಹೋದ್ರಿ? ಟು ಗೇನ್ ಸಮಥಿಂಗ್. ದಟ್ ಈಸ್ ದ ನಾಲೆಡ್ಜ್. So after receiving the knowledge, God will give you the ability to work in the field. ಎಲ್ಲ ಕಲ್ತ್ಕೊಂಡಾಯ್ತು. ಕಲ್ತ ಮೇಲೆ ಏನಾಯ್ತು? ಇವಾಗ ನೀವು ಫೀಲ್ಡ್ಗೆ ಹೋಗಿ ಎಷ್ಟು ಸಂಬಳ? 3 ಲಕ್ಷ ಗುರು ಸಂಬಳ, 4 ಲಕ್ಷ ಸಂಬಳ. ಯಾಕೆ? MBA ಮಾಡಿದ್ಯಾ ನೀನು. ದೇವ್ರ ವಾಕ್ಯ ಕೂಡ ನೀನು ಚೆನ್ನಾಗಿ ಓದಿ ಧ್ಯಾನ ಮಾಡಿ ಆ ವಾಕ್ಯದ ಗಮನ ಕೊಟ್ಟು ಎಲ್ಲ ಮಾಡಿ ಮುಗಿಸ್ಬಿಟ್ರೆ 3 ಲಕ್ಷ ಅಲ್ಲ 30 ಲಕ್ಷ ಸಂಬಳ ಬರತ್ತದು. ಓದೋದೇನಕ್ಕೆ? ಅದಕ್ಕೆ ಮನೆಗಳಲ್ಲಿ ಹೇಳ್ತಾರೆ ಚೆನ್ನಾಗಿ ಓದೋ ಇಲ್ಲ MA ಇಷ್ಟೇ ಅಂತಾರೆ. ಚೆನ್ನಾಗಿ ಓದೋ ಅಂತ ಹೇಳ್ತಾರೆ. ಪರಲೋಕದಲ್ಲಿ ಹೇಳ್ತಾರೆ ಚೆನ್ನಾಗಿ ಧ್ಯಾನ ಮಾಡೋ ಅಂತ ಹೇಳ್ತಾರೆ. ಅವನು ಓದಿ ಸಂಪಾದನೆ ಮಾಡ್ತಾನೆ, ಹಣ ಉಳಿಯಲ್ಲ. ಇವು ಧ್ಯಾನ ಮಾಡಿ ದೇವನ ಹೊಗಳ್ತಾನೆ, ಅವನ ಕೈಲಿ ಹಣ ನಿಲ್ತದೆ ಅಲ್ವಾ? ಅದಕ್ಕೆ ಆಳ್ವಿಕೆ ಅನ್ನೋದು ತುಂಬ ಮುಖ್ಯ.
ನಾ ಹೇಳಿದ್ನಲ್ಲ, ಬ್ರಿಟಿಷ್ ಸರ್ಕಾರ ಬ್ರಿಟನ್ ಎಲ್ಲಿತ್ತು? ಇಂಗ್ಲೆಂಡಲ್ಲಿತ್ತು. ಬ್ರಿಟಿಷೇ ಬಂದ್ಬಿಡ್ತು ಇಂಗ್ಲೆಂಡಿಗೆ, ಇಂಡಿಯಾಗೆ ಬಂದ್ಬಿಡ್ತು. ಇಂಡಿಯಾಗೆ ಬಂದ ತಕ್ಷಣ ಏನಾಯಿತು? ಆಳ್ವಿಕೆ ಸ್ಟಾರ್ಟ್ ಆಯಿತು. ಪಂಚೆ ಹಾಕ್ತಾನೆಲ್ಲ ಪ್ಯಾಂಟ್ ಹಾಕೊಂಬಿಟ್ಟ, ಲುಂಗಿ ಹಾಕೋನೆಲ್ಲ ಅಂಗಿ ಹಾಕೊಂಬಿಟ್ಟ ಅಲ್ವಾ, ಕಚ್ಚೆ ಹಾಕೊಳ್ಳೆಲ್ಲ ಸೀರೆ ಹಾಕೊಂಡ್ಬಿಟ್ಲು. ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋರೆಲ್ಲ ಎಲ್ಲಿ ಕುತ್ಕೊಂಡ್ಬಿಟ್ರು? ಡೈನಿಂಗ್ ಟೇಬಲ್ ಚಾಪೆ ಮೇಲೆ ಕುತ್ಕೊಂಡ್ರಲ್ಲ ನೋಡಿ, ಚೇರ್ ಮೇಲೆ ಕುತ್ಕೊಂಡ್ಬಿಟ್ರಿ. ಬ್ರಿಟಿಷ್ ಹೋಗ್ಬಿಟ್ಟು ಅವ್ರು ತಂದ ಆ ಸಂಸ್ಕೃತಿ, ದೇ ಬ್ರಾಟ್ ದ ಕಲ್ಚರ್. ಆ ಇಂಗ್ಲೆಂಡ್ ಕಲ್ಚರೇ ತೊಗೊಂಬಂದ್ರು ಇಂಡಿಯಾಗೆ. ಕಲ್ಚರ್ ತಂದರು, 100 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಆಳ್ವಿಕೆ ಮಾಡಿ ಕೊನೆಗೆ ಅನೇಕ ನಾಯಕರು ಎದ್ದು ಹೋರಾಡಿದರು. 1947 ಆಗಸ್ಟ್ 15ರಂದು ನಮಗೆ ಬಿಡುಗಡೆ ಆಯಿತು. ಬಿಡುಗಡೆ ಆಗಿ ಬ್ರಿಟಿಷ್ನ ಓಡಿಸಿದ್ರು. ಹೋಗ್ಬಿಟ್ಟಾಯ್ತು. ಹೋಗಾದ್ಮೇಲೆ ಸಂಸ್ಕೃತಿ ಹೋಯ್ತಾ? ಮತ್ತೆ ನಾವು ಕಚ್ಚೆ ತಾನೇ ಹಾಕೋಬೇಕಾಯ್ತು, ಮತ್ತೆ ಚಾಪೆ ಮೇಲೆ ತಾನೇ ಊಟ ಮಾಡಬೇಕಾಯ್ತು ಅಲ್ವಾ? ಎಲ್ಲ ಹೊಟ್ಟೋಯ್ತು. ಯಾಕೆ? ಅವ್ರು ಹೋದ್ರು ಕೂಡ ಇದು ಹೋಗಲಿಲ್ಲ. ನಾನು ಹೇಳ್ತೇನೆ, ಒಂದು ದೇಶದ ಸಂಸ್ಕೃತಿ ಬಂದರೆ, ಒಂದು ಮನುಷ್ಯನಿಷ್ಟು ಬದಲಾಯಿಸೋದಾದರೆ, ಪರಲೋಕ ಸರ್ಕಾರದಿಂದ ಬರೋ ಆಳ್ವಿಕೆ, ಪರಲೋಕ ಸರ್ಕಾರದಿಂದ ಬರೋ ಸರ್ಕಾರ ಅಲ್ಲಿದೆ, ಸರ್ಕಾರ ಅಲ್ಲಿದೆ, ಆದ್ರೆ ಆಳ್ವಿಕೆ ಭೂಮಿ ಮೇಲಿದೆ. ಆಗ ನಾವು ಭೂಮಿ ಮೇಲೆ ಇದ್ದೀವಿ, ಆದ್ರೆ ಪರಲೋಕದ ಆಳ್ವಿಕೆ ನಮ್ಮ ಮೇಲೆ ಇಡ್ತಾ ಇದೆ. ಆ ಆಳ್ವಿಕೆಯನ್ನು ನಾವು ಲೋಕದವ್ರ ತರ ಅಲ್ಲ, ಲೋಕದವ್ರ ತರ ಜೀವನ ಮಾಡ್ತಿಲ್ಲ. ನಾವು ಲೋಕದಲ್ಲಿ ಇದ್ರೂ ಕೂಡ ಲೋಕದವರಾಗೆ ನಾವು ನಡೀತಾ ಇಲ್ಲ. ಕಾರಣ ಯಾಕೆ ಗೊತ್ತಾ? ನಮ್ಮಲ್ಲಿ ಹೊಸ ಜೀವ ಕೊಟ್ಟಿದ್ದಾರೆ, ಹೊಸ ಸಂಸ್ಕೃತಿ ಬಂದಿದೆ. ರಿಸೀವ್ಡ್ ದ ಕಲ್ಚರ್ ಆಫ್ ದ ಹೆವೆನ್. ಪರಲೋಕ ರಾಜ್ಯದ ಸಂಸ್ಕೃತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಪಾಲ್ ಹೇಳ್ತಾರೆ, ಲೆಟ್ ಎವ್ರಿ ಒನ್ ಹ್ಯಾಸ್ ದ ಮೈಂಡ್ ಆಫ್ ಕ್ರೈಸ್ಟ್. ವಾಟ್ ಇಸ್ ದಟ್ ಮೈಂಡ್ ಆಫ್? ದಟ್ ಇಸ್ ದ ಮೈಂಡ್ ಆಫ್ ಗಾಡ್. ದಟ್ ಮೈಂಡ್ ರಿವೀಲ್ಸ್ ಹೂ ಇಸ್ ಫಾದರ್, ಹೂ ಇಸ್ ಗಾಡ್. ಕ್ರಿಸ್ತನ ಮನಸ್ಸು ನಿಮ್ಮೆಲ್ಲರಲ್ಲೂ ಇರಲಿ ಅಂತ ಹೇಳ್ತಾರೆ ಪೌಲ್. ಹಾಗೆ ಕ್ರಿಸ್ತನ ಮನಸ್ಸು, ಆ ಕ್ರಿಸ್ತನ ಮನಸ್ಸು ದೇವರು ಹೇಗಿದ್ದಾರೆ ಅನ್ನೋದನ್ನ ಹೊರಪಡಿಸಿ ಕೊಡುತ್ತೆ. ಅದಕ್ಕೋಸ್ಕರವಾಗಿ ಈ ಪಸ್ಕ ಹಬ್ಬ ಅಂದ್ರೆ, ಬಿಡುಗಡೆ ಹಬ್ಬ ಅಂದ್ರೆ, ನಾವು ದೊಡ್ಡ ಆಶೀರ್ವಾದ ಪಡೆಯುವಂತ ಬಿಡುಗಡೆ. ಇಟ್ಸ್ ಎ ಮೇಜರ್ ವೆಲ್ತ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಮೇಜರ್ ವೆಲ್ತ್, ಕೋರ್ ವೆಲ್ತ್, ಸಂಪತ್ತುಗಳನ್ನ, ಮೂಲ ಸಂಪತ್ತುಗಳನ್ನ ನಮಗೆ ವರ್ಗಾವಣೆ ಮಾಡತಕ್ಕಂತ ಒಂದು ಪವಿತ್ರವಾದ ತಿಂಗಳಿದು. ಹಣಕಾಸುಗಳೆಲ್ಲ ವರ್ಗಾವಣೆ ಆಗತ್ತೆ. ನಿಮಗೆ ಜನ ವಿಶ್ವಾಸ ಇಡ್ತೀರಾ? ವರ್ಗಾವಣೆ ಆಗತ್ತೆ, ವರ್ಗಾವಣೆ ಮಾಡ್ತಾರೆ. ಆ ವರ್ಗಾವಣೆ ಮಾಡಕ್ಕೆ ನೀವೇನ್ ಮಾಡಬೇಕು? ಈ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ದೇವ್ರಿಗೆ ಸ್ತೋತ್ರ. ಈ ಹಬ್ಬನ ದೇವರ ಘನಕ್ಕಾಗಿ ಆಚರಿಸಿ ಅಂತ ಹೇಳುತ್ತೆ. ಇವಾಗ ನಿಮ್ಮ ಬರ್ತಡೆಗೆ ಏನ್ ಮಾಡ್ತೀರಾ? ನೀವು ಆಚರಿಸ್ಕೊಳ್ತೀರಾ ಇಲ್ವಾ? 3 ದಿನ ಮುಂಚೆನೆ ರೆಡಿ ಆಗಿರುತ್ತೆ. ಬಟ್ಟೆ, ಬನೀನ್ ರೇಟ್ ಚೇಂಜ್ ಆಗಿರುತ್ತೆ. ಹೊಸ ಬನೀನು, ಹೊಸ ಫ್ರಾಕು, ಹೊಸ ವಾಚು, ಹೊಸ ಸೆಂಟು, ಹೊಸ ಪೌಡ್ರು, ಹೊಸ ಕ್ರೀಮು, ಹೊಸ ಲಿಪ್ಸ್ಟಿಕ್ಕು, ಹೊಸ ಚಪ್ಪಲಿ, ಹೊಸ ಬೆಡ್ಶೀಟು ಮಲಗಕ್ಕೆ, ಹೊಸ ಕೇಕು, ಡಿಸೈನ್ ಕೇಕು ಎಲ್ಲ ಈಗಲೇ ಸೆಟ್ಟಿಂಗ್. ಬಂದ್ಬಿಡು ಗುರು, ಬಂದ್ಬಿಡ್ಬೇಕಾಕ, ಬಂದ್ಬಿಡು ಬರ್ತಡೇ. ಬರ್ತೀವಿ ರೀ. ಒಂದು ಆರ್ಡಿನರಿ ಬರ್ತಡೇಗೆ ಇಷ್ಟು ಸಂಭ್ರಮ ನಿಮಗೆ ನಾನು ಹೇಳ್ತೇನೆ, ವರ್ಷ ಪೂರ್ತಿ ನೀವು ಅಲ್ಲುಜ್ಜಿಲ್ಲ ಅಂದ್ರೂ ಕೂಡ ಅವತ್ತು ಅಲ್ಲುಚ್ಕೊಳ್ತೀರ ನೋಡಿ. ತಿಂಗಳಾನ್ಗಟ್ಲೆ ನೀವು ಸ್ನಾನ ಮಾಡಿಲ್ಲ ಅಂದ್ರೆ ಅವತ್ತು ಚೆನ್ನಾಗಿ ಸ್ನಾನ ಮಾಡ್ಕೊಂಡ್ಬಿಡ್ತೀರ. ಯಾಕಂದ್ರೆ ಅವತ್ತು ನಿಮ್ಮ ಸಂಭ್ರಮವಾದ ದಿನ, ಅದಕ್ಕೆ ಘನವಾಗಿ ಆಚರಿಸ್ತೀರ. ಅದಕ್ಕೆ ಅಪ್ಪ ಹೇಳ್ತಾರೆ, ಈ ಪಸ್ಕ ಹಬ್ಬ ಬಂದು ಸಂಭ್ರಮವಾಗಿರಬೇಕು. ಇದು ದೇವರು ಹೇಳಿದಂಥ ಘನಕ್ಕಾಗಿ ಮಾಡತಕ್ಕಂಥ ಹಬ್ಬ. ಇದು ಸಂಭ್ರಮ, ನಮ್ಗೆ ಆಶೀರ್ವಾದ ಏಮಂತವ್ರೆ, ಅದ್ಭುತವಾದ ಕಾರ್ಯ ಇದು. ನೀವು ಡೈಲಿ ಬಂದು ಎಂಜಾಯ್ ಮಾಡಬೇಕು, ಡೈಲಿ ರುಚಿ ನೋಡಬೇಕು, ಡೈಲಿ ಬರಬೇಕು. ಕರ್ತನು ಸರ್ವೋತ್ತಮನೆಂದು ಆತನನ್ನ ಅನುಭವಿಸಿ ಸವಿದು ತಿಳಿರಿ ಅಂತಾರೆ. ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್ ಟು ಯು. ಆಗ ಅನುದಿನ ಬರಬೇಕು. ಅದು ಸಂಭ್ರಮ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೇನೆ, ನನ್ನನ್ನು ತಿರಸ್ಕಾರ ಮಾಡೋರು ತಿರಸ್ಕಾರ ಹೊಂದ್ಕೊಳ್ದು. ಆಗ ನಾವು ಸನ್ಮಾನ ಮಾಡೋದಕ್ಕೆ ಕಲಿಬೇಕು. ಅದಕ್ಕೆ ಕುರಿಮರಿ ಅಂದ್ರೆ ವರ್ಷ ಪೂರ್ತಿ ನಮಗೆ ದೇವ್ರು ಮಾಡಿದ್ದಾರೆ. ಆ ವರ್ಷ ಪೂರ್ತಿ ಮಾಡಿದ ದೇವರಿಗೆ ಕೃತಜ್ಞತಾ ಕಾಣಿಕೆ. ಇಟ್ಸ್ ಅ ಗಿಫ್ಟ್ ಆಫ್ ಗ್ರಾಟಿಟ್ಯೂಡ್. ಗಿಫ್ಟ್ ದೇವ್ರ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಭಾವನಾತ್ಮಕವಾಗಿ, ದೇವರೇ ನನಗಾಗಿ ನೀ ಎಲ್ಲ ಮಾಡಿದ್ಯಪ್ಪ, ನನ್ನ ಪಾಪ ಕ್ಷಮಿಸಿದ್ಯಾ, ಎಲ್ಲೋ ಬಿದ್ದ ಕೇರ ಫುಟ್ಬಾತ್ ಆಗಿದ್ದ ನನ್ನನ್ನು, ಈ ಮಗಳನ್ನ ನೀನು ಇಷ್ಟೆಲ್ಲ ರೆಡಿ ಮಾಡಿ ನನಗೊಂದು ಮದುವೆ ಮಾಡಿ ಮಕ್ಕಳು ಕೊಟ್ಟು ಮನೆ ಕೊಟ್ಟು ಗೌರವ ಕೊಟ್ಟು ಮಾಡಿದ್ಯಪ್ಪ, ಇದಕ್ಕೆ ನಾನು ಕೊಡತಕ್ಕಂಥ ಸನ್ಮಾನ ಅಲ್ವಾ? ಅವತ್ತು ಬ್ರಿಟಿಷರು ಬಿಡುಗಡೆಯಾಗಿ ಹೋದ್ಮೇಲೆ ಇವತ್ತವರೆಗೂ 77 ವರ್ಷಗಳಾಗೋಯ್ತು. 77-78 ವರ್ಷ. ಇವತ್ತವರೆಗೂ ಈ ದೇಶ ಪ್ರತಿ ವರ್ಷ ಆ ದಿನವನ್ನು ಒಂದು ಬಿಡುಗಡೆಯ ದಿನವಾಗಿ ಆಚರಿಸ್ತಾ ಇದ್ದಾರೆ. ವಿತ್ ನ್ಯಾಷನಲ್ ಆಂಥಮ್, ರಾಷ್ಟ್ರ ಗೀತೆಯೊಂದಿಗೆ ಜನಗಣಮನ ಅಧಿನಾಯಕ ಅಲ್ವಾ, ಆ ಗೀತೆಯೊಂದಿಗೆ ಅವರು
ದೇಶದಲ್ಲಿ ಸಂಭ್ರಮ ಮಾಡ್ತಾ ಅದು ಎಲ್ಲ ಕಡೆ ಹಾಲಿಡೇ, ನ್ಯಾಷನಲ್ ಹಾಲಿಡೇ. ಸ್ಕೂಲ್ಗಳು ಬಂದು, ಕಂಪನಿಗಳು ಬಂದು, ಹೋಟೆಲ್ಗಳು ಬಂದು, ಆಸ್ಪತ್ರೆಗಳಲ್ಲಿ ರಾಜರಾಜಿಸುತ್ತೆ, ಆ ಬಾವುಟ ರಾಜರಾಜಿಸುತ್ತೆ. ಆಗ ಎಸಪ್ಪ ಹೇಳ್ತಾರೆ, ತಲಾಂತರಕ್ಕೆ ಹಬ್ಬವನ್ನು ಆಚರಿಸುತ್ತೆ. ಮಾಡ್ತಿದ್ದೀವ? ಅದನ್ನು ಮಾಡೋದಕ್ಕೆ ಇವಾಗ ನಾನು ಹೊಸ ಬೋಧನೆನ ಶುರು ಮಾಡಿದ್ದೀವಿ. ಪಸ್ಕ ಆಚರಿಸ ಅಂತ ಹೇಳಿ ದೇವರಾಗಿ ಹೇಳಿದ್ದಾರೆ ಅದನ್ನು. ಅದು ಹಳೆ ಒಡಂಬಡಿಕೆ ಬದಾರ, ಕರೆಕ್ಟು. ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಏಸು ಆಚರಿಸಿದ್ರು, ಪೌಲ್ ಆಚರಿಸಿದ್ರು, ಎಲ್ಲರೂ ಆಚರಿಸಿದ್ರಿ ಅದು. ಯಾಕಂದ್ರೆ ಇದು ತಲಾಂತರಕ್ಕೂ ಆಚರಿಸತಕ್ಕಂಥ ಏನಂತದ್ದು, ಯೆಹೋವನ ಘನಕ್ಕಾಗಿ ಶಾಶ್ವತವಾದ ನಿಯಮವೆಂದು ತಲಾಂತರಕ್ಕೂ ಆಚರಿಸ್ಬೇಕು. ಅದಕ್ಕಾಗಿ ದೇವ್ರ ಹಬ್ಬನ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಕರ್ತನದಲ್ಲಿ ಮಹಿಮೆ ಪಡ್ತಾರೆ. ನನ್ನ ಮಗಳು ಬಂದು, ನನ್ನ ಮಗ ಬಂದಿದ್ದಾನೆ, ನನ್ನ ಸನ್ಮಾನ ಮಾಡಕ್ಕೆ ಬಂದಿದ್ದಾನೆ. ಪರಲೋಕದ ದೇವರ ಕೈಗಳನ್ನ ಚಾಚಿದ್ದಾರೆ. ದೇವರ ಅಭಿಷೇಕದ ಆಶೀರ್ವಾದ ಇವತ್ತು ನಿಮ್ಮ ಮನೆಯೊಳಗೆ ಅಭಿವೃದ್ಧಿ ಆಗೋ ಹಾಗೆ ದೇವರು ಕಾರ್ಯ ಮಾಡ್ತಿರ್ತಾರೆ. ದೇವರ ಮಹಿಮೆ ಇಳಿಯತ್ತೆ ಯಾವಾಗ ಕರ್ತನ ನೀ ಸನ್ಮಾನ ಮಾಡಬೇಕು. ಕರ್ತನ ಸನ್ಮಾನ ಮಾಡೋಕೆ ಮಹಿಮೆ ಇಳಿಯತ್ತಲ್ಲ. ಯಾಕಂದ್ರೆ ನನ್ನ ಮಕ್ಕಳು ನನ್ನ ಸನ್ಮಾನ ಮಾಡ್ತಾರೆ. ಆ ಸನ್ಮಾನ ಯಾವಾಗ ತರ್ತೀರಾ, ದೇವರಲ್ಲಿ ಏನು ಮಾಡ್ತಾರೆ, ದೊಡ್ಡ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಸುರಿಸೋದಕ್ಕೆ ಆರಂಭ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದೆ, ಜ್ಞಾನವುಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ, ಭಯಭಕ್ತಿ ಉಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ದೇವರಲ್ಲಿಂದ ಎಲ್ಲ ದೊಡ್ಡ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಅವ್ರ ಆಶೀರ್ವಾದ ಮಾಡೋಕ್ಕೆ ದೇವ್ರು ತರ್ತೀನಿ ಅಂತ. ಅದಕ್ಕೋಸ್ಕರ ವಿಶ್ವಾಸ ಇರಬೇಕು. ನಾನು ಕೊಡ್ತೀನಿ. ಯಾಕಂದರೆ ಒಂದೇ ನೈಟಲ್ಲಿ ಕೊಟ್ಟರು ಕುರಿ, ಮಧ್ಯರಾತ್ರಿಯಲ್ಲಿ ಕುರಿ ಅರ್ಪಿಸಿದ್ರು, ರಕ್ತನ ಮನೆ ಬಾಗಿಲ ಮೇಲೆ ಹಾಕಿದ್ರು. ಮಧ್ಯರಾತ್ರಿಯಲ್ಲಿ ಸಂಹಾರಕ ದೂತ ಹೊರಟು ಬಂದ, ಮನೆಗಳಲ್ಲಿ ಸಾವಾಯಿತು. There was no single house without a dead body. ರಕ್ತ ಇಲ್ಲದೆ ಯಾವ ಮನೆಗಳಿತ್ತು, ಎಲ್ಲ ಮನೆಗಳು ಸಾವಾಗೋಯ್ತು. ಎಷ್ಟು ಲಕ್ಷ ಜನ? 70 ಲಕ್ಷ ಜನ. ಇವರಷ್ಟು ಜನ ಇದ್ದಾರೆ? 30 ಲಕ್ಷ ಜನ. 70 ಲಕ್ಷದಲ್ಲಿ ತಾತನ ಮಗ ಮೊದಲನೇ ಮಗ, ಆ ಮಗಂದು ಮೊದಲನೇ ಮಗ, ಆ ಮಗಂದು ಮಗ, ಮೊಮ್ಮಗ, ಮರಿ ಮಗ. ಒಂದೊಂದು ಮನೆ ಎಷ್ಟಾವಾಯಿತು? 70 ಲಕ್ಷ ಮಲ್ಟಿಪ್ಲೈಡ್ ಬೈ 4 ಕ್ಯಾರನ್ 2,30,40 ಲಕ್ಷ ಜನ ಸದ್ದಿದ್ದೆ ಸತ್ತು ಹೋದ್ರು. ಇದು ದೇವ್ರದ್ದು ಮಿಸೈಲ್. ಒಂದೇ ಒಂದು ಡ್ರಾಪ್ ಹಾಕಿದ್ರೆ ಸಾಕಾಗ್ತ ಎಲ್ಲ ಹೊಡೆದಾಗತ್ತೆ. ಅವ್ರ ರಕ್ತ ಅಷ್ಟು ದೊಡ್ಡದ್ರಿ. ಅದಕ್ಕೆ ಅಪ್ಪ ಹೇಳ್ತಾರೆ, ಡೆಮೋ ಮಾಡ್ತಾರೆ ಮೋಸೆ ಹತ್ರ. ಮೋಸೆ ಬಾರ ಒಂದು ಡೆಮೋ ಮಾಡೋಣ, ರಕ್ತ ಹಾಕಿ ನೋಡೋಣ, ರಕ್ತ ಎಷ್ಟು ಪವರ್ಫುಲ್ ಆಗಿದೆ. ಇಸ್ರೇಲ್ ಮಕ್ಕಳು ಏನೋ ರಕ್ತ ಹಾಕಿದ್ರು. ಮಾನ್ಯದಲ್ಲಿ ಇಷ್ಟು ಸಾವು ಆಗ್ಬೇಕಾದ್ರೆ ಇಸ್ರೇಲ್ ಮಕ್ಕಳು ಹೇಳ್ತಾವೆ, ಅಯ್ಯೋ ಈ ರಕ್ತದಲ್ಲಿ ಇಷ್ಟು ಪವರ್ ಐತಾ, ದೇವರೇ ನಮ್ಮನ್ನ ಆಶೀರ್ವಾದ ಮಾಡ್ಬಿಡಪ್ಪ. ಅದೇ ರಾತ್ರಿ ಜನ ಎದುರ್ಕೊಂಡು ಕಕ್ಕಾಬಿಕ್ಕಿಯಾಗಿ ಮನಸ್ಸು ಹೊಡೆದವರಾಗಿ ಮಕ್ಕಳೇ ಸತ್ತೋಗಿದ್ದಾರೆ. ಗಂಡ ಸತ್ತಿದ್ದಾನೆ, ಎಳೆಯ ಸತ್ತಿದ್ದಾನೆ, ಮೊಮ್ಮಗ ಸತ್ತಿದ್ದಾನೆ. ಆ ಸಾವಿನ ಆ ರೋದನೆ ತಡಿಲಾರ್ದೆ ಮನೆಯೊಳಗೆ ಹೋಗ್ಬಿಟ್ಟು ಬೆಳ್ಳಿ ಬಂಗಾರನ ತಂದು ಮನೆ ಮುಂದೆ ಸಾಯಿರಿ ಅಂತ ಎತ್ತಿ ತಂದು ಹಾಕ್ಬಿಡ್ತಾರೆ. ಹೊರಗಡೆ ತೊಗೊಂಡೋಗಿ ನೀವು ಹೊರಗಡೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಒಬ್ಬೊಬ್ಬನ ಕೈಯಲ್ಲಿ 10 kg 20 kg ಬಂಗಾರಗಳು ಕೊಡಲ್ಪಡ್ತದೆ. ಒಬ್ಬೊಬ್ಬನ ಕೈಯಲ್ಲಿ 10 kg 20 kg ಬಂಗಾರ ಕೊಡಲ್ಪಡ್ತು, ತಗೊಂಡು ಹೋಗ್ತಾರೆ. ಇಡೀ ದೇಶನ ಲೂಟ್ ಮಾಡ್ತಾರೆ ಇವರು. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವನ ಮೇಲೆ ದಯ ತೋರ್ಸನಿಗೆ ದೇವರು ವರ್ಗಾವಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇಟ್ಸ್ ಎ ಟೈಮ್ ಆಫ್ ಟ್ರಾನ್ಸ್ಫರಿಂಗ್ ದ ವೆಲ್ತ್. ವರ್ಗಾವಣೆ ಆಗತ್ತೆ. ಈ ಪಸ್ಕಾ ಹಬ್ಬದಲ್ಲಿ ವರ್ಗಾವಣೆ ಆಗತ್ತೆ. ಯಾವ್ದೆಲ್ಲ ಆಗಿಲ್ಲ ಆ ಕೆಲಸಗಳು ಆಗತ್ತೆ. ಯಾವ್ದೆಲ್ಲ ನಡೆಯಲ್ಲ ಅದು ನಡೆಯತ್ತೆ. ಯಾವ್ದೆಲ್ಲ ನೆರವೇರಲ್ಲ ಅದೆಲ್ಲ ದೇವರು ನೆರವೇರಿಸಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಅದೇ ರಾತ್ರಿ 10 kg ಬಂಗಾರ. ಎಷ್ಟು ಕೆಜಿ ಎಷ್ಟು ಬಂಗಾರ ಇವತ್ತು? 1.5 ಕೋಟಿ. 10 kg ಬಂಗಾರ ಎಷ್ಟಾಯ್ತು? 15 ಕೋಟಿ. 20 kg ಎಷ್ಟಾಯ್ತು? 30 ಕೋಟಿ. ಒಬ್ಬೊಬ್ಬರು ತಲೆ ಮೇಲೆ ಎಷ್ಟು ಕೋಟಿ ಬಂತು? ಟ್ರಾನ್ಸ್ಫರ್ ಆಗೋಯ್ತು. ವೆಲ್ತ್ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ಪಸ್ಕಾ ಬಂದನ 7 ದೀಪಗಳು ತೋರಿಸ್ತೆ. ಮೊದಲನೇ ದೀಪ ಪಾಸಕ್ ಹಬ್ಬ. ಎರಡನೇದು ಯೇಸು ಕ್ರಿಸ್ತನ ಮರಣ ಫಸ್ಟು. ಎರಡನೇದು ಯೇಸು ಕ್ರಿಸ್ತನ ಉಣಲ್ಪಡುವಿಕೆ. ಮೂರನೇದು ಯೇಸು ಕ್ರಿಸ್ತನ ಪುನರುತ್ಥಾನ. ಮಧ್ಯಭಾಗದಲ್ಲಿರೋದು ಪೆಂತೆಕೋಸ್ತ ಹಬ್ಬ. 5ನೇದು ತುತ್ತೂರಿ ಶಾಲೆಗಳ ಹಬ್ಬ. 6ನೇದು ನ್ಯಾಯ ದೋಷ ಪರಿಹಾರಕರ ಹಬ್ಬ. 7ನೇದು ವರ್ಣಶಾಲೆಗಳ ಹಬ್ಬ. ದೇರ್ ಆರ್ 7 ಫೆಸ್ಟಿವಲ್. ಪೆಸಾಕ್, ಮಾಟ್ಸಾ, ಕೂರಿಮ್, ಶವೆಯೋತ್, ರೋಷತ್ ಮತ್ತೆ ಸುಕೋತ್. ಮತ್ತು ಈ ಹಬ್ಬಗಳು, ಈ ಎಲ್ಲ ಹಬ್ಬಗಳಲ್ಲಿ 3 ಹಬ್ಬ ಬಂದು ವಿಶೇಷವಾದ ಹಬ್ಬ. ಯಾವುದು 3 ಹಬ್ಬ ಬಂದು? ಪಸ್ಕಾ ಹಬ್ಬ,
ಶವೆಯೋತ್ ಹಬ್ಬ, ಪೆಂತಕೋಸ್ತ್ ಹಬ್ಬ, ನೆಕ್ಸ್ಟ್ ವರ್ಣಶಾಲೆಗಳ ಈ 3 ಹಬ್ಬ ಏನು ತೋರಿಸುತ್ತೆ? ದ ಡೆಲಿವರೆನ್ಸ್, ಔಟ್ ಪೋರಿಂಗ್ ಆಫ್ ದ ಹೋಲಿ ಸ್ಪಿರಿಟ್, ವಾಕಿಂಗ್ ವಿತ್ ಗಾಡ್. ನಾ 3 ಹೇಳಿದೆ. ಒಂದು, ಬಂಧನದಿಂದ ಬಿಡುಗಡೆ ಆಗ್ತೀರಾ. ನೆಕ್ಸ್ಟ್, ದೇವರಿಗಾಗಿ ಪರಿಶುದ್ಧರಾಗಿ ಜೀವನ ಮಾಡೋದಕ್ಕೆ. 3ನೇದು ವರ್ಣಶಾಲೆಗಳ ಹಬ್ಬ, ಅಂದ್ರೆ ದೇವರೊಂದಿಗೆ ನಡೆಯುವಂತ ಹಬ್ಬ ಆಯ್ತು. ದೇವ್ರ ಜೊತೆ ನಡೀತೀರಾ. ಅದಕ್ಕೆ ಈ 7 ದೀಪಸ್ತಂಭ ಇಟ್ಟಿರೋದು ಏನಕ್ಕೆ ಅಂದ್ರೆ ಇದೊಂದು ಮೀನಿಂಗ್ ಇದೆ ಅದಲ್ಲಿ. ಆ 3 ಹಬ್ಬಗಳು ವಿಶೇಷವಾದದ್ದು. ಈ 3 ಹಬ್ಬದಲ್ಲಿ ಹೇಳ್ತಾರೆ 16 ಧರ್ಮೋಪದೇಶ ಕಾಂಡ, ಉಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಶತ್ತಮ ಜಾತ್ರೆಯಲ್ಲಿಯೂ, ವರ್ಣಶಾಲೆಗಳ ಜಾತ್ರೆಯಲ್ಲಿಯೂ ಅಂತೂ ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಾನದಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಅಂದ್ರೆ ಗ್ರೇಸ್ ಮಿನಿಸ್ಟ್ರಿ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಒಬ್ಬನು ಕೈಯಲ್ಲಿ ಮೊಬೈಲ್ ಇಲ್ಲದೆ, ಒಬ್ಬನು ಕೈಯಲ್ಲಿ ಮೊಬೈಲ್ಗಳಿಲ್ಲದೆ, ತಾಳಿ ಇಲ್ಲದೆ, ಕಾಣಿಕೆ ಇಲ್ಲದೆ, ಒಬ್ಬರ ಕೈಯಲ್ಲಿ ಕಾಣಿಕೆ ಇಲ್ಲದೆ, ಒಬ್ಬನು ಮೊಬೈಲ್ ಯಾರು ಕಾಣಿಸ್ಕೊಳ್ಬಾರ್ದು ಹೇಳಿ. ಎಲ್ಲರದ್ದು ಮೊಬೈಲ್ ಇದೆ, 30,000 60,000. ಅದು 10 ರೂಪಾಯಿ ಹಾಕಕ್ಕೆ ಕಂಜೂಸ್ತಾನ ಮಾಡ್ತಾರೆ. ಅಯ್ಯೋ ದೇವ್ರು ಕೊಡಬೇಕೋ, ನಾವು ಹಿಂಗೆ ಹಿಡ್ಕೊಂಡು ಕೇಳಿ ದೇವ್ರು ಕೊಡಬೇಕೋ ಕಾಣಿಕೆ, ನಾವು ಅಪ್ಪ ಹೇಳ್ತೀವಿ ಎತ್ಕೋಬೇಕಾ ಅಂತ ಹೇಳ್ತಾರೆ ಅಪ್ಪ. ಒಬ್ಬನ ಕೈಯಲ್ಲಿ ಕಾಣಿಕೆ ಇಲ್ಲದೆ, ಆ ಕಾಣಿಕೆ ಅಂದ್ರೆ ಈ 3 ಹಬ್ಬಗಳಲ್ಲಿ ದೇವ್ರು ಏನ್ ಹೇಳ್ತಾರಂದ್ರೆ, ಈ 3 ಹಬ್ಬದಲ್ಲಿ ಹೆಂಗಿರತ್ತಂದ್ರೆ ರವಿಯವರೇ, ದೇವರು ವಿಶೇಷವಾದ ಮಳೆ ಹಾಕ್ತಾರೆ ನಿಮ್ಮ ಬೆಳೆಗಳ ಮೇಲೆ, ನಿಮ್ಮ ಹೊಲಗಳ ಮೇಲೆ ವಿಶೇಷವಾದ ಮಳೆ ಹಾಕ್ತಾರೆ. 1 ಎಕರೆ ಜಮೀನಲ್ಲಿ 100 ಮೂಟೆ ಬೆಳೆಯೋ ಜಾಗದಲ್ಲಿ ಅದು 700 ಮೂಟೆ ಬೆಳೆಯೋ ಹಾಗೆ ದೇವ್ರು ಮಾಡ್ತೀನಿ ಅಂತ ಹೇಳ್ತಾರೆ. ಬೈಬಲ್ ಇದೆ ಅದು. 1 ಎಕರೆ ಜಮೀನಲ್ಲಿ 100 ಮೂಟೆ ಬೆಳೆಯೋ ಗೋಧಿಯಲ್ಲಿ ಜಾಗದಲ್ಲಿ ಆ ಪಸ್ಕ ಹಬ್ಬದಲ್ಲಿ ಸುಗ್ಗಿ ಕಾಲದಲ್ಲಿ ದೇವ್ರು ಹೇಳ್ತಾರೆ, ನಾನು 500 ಮೂಟೆ 600 ಮೂಟೆ ನಿನಗೆ ದವಸಗಳು ಹೆಚ್ಚು ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೆಚ್ಚು ತಗೊಂಬ ನನ್ನ ಸನ್ನಿಧಿಗೆ, ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ 3 ಹಬ್ಬ, 3 ಹಾರ್ವೆಸ್ಟ್ಗಳು. 1 is the barley harvest, second one is the wheat harvest, and third one is the fruit harvest. ಈ ಸುಗ್ಗಿಗಳು ಇಸ್ರಾಯೇಲ್ ದೇಶದಲ್ಲಿ ಇವತ್ತು ನಡೀತಾ ಇದೆ. ಈ 3 ಹಬ್ಬಗಳಲ್ಲಿ ಭಯಂಕರ ಶ್ರೀಮಂತರಾಗ್ತಾರೆ ಅವರು, ಭಯಂಕರ ಶ್ರೀಮಂತರಾಗ್ತಾರೆ. ಏನ್ ಅಂಗಡಿ ಇಟ್ರು ಬ್ಲೆಸ್ಸಿಂಗ್ ಬಂದ್ಬಿಡತ್ತೆ. ಯಾಕೆ ದೇವ್ರಿಗೆ ಅವ್ರು ಕೊಡ್ತಾರೆ ತಗೊಂಡೋಗಿ. ಅದಕ್ಕೆ ನೀವು ಕೊಡೋದಲ್ಲಿ ಏನಾಗಿರ್ಬೇಕು, ಮುಂದಾಗಿರ್ಬೇಕು. ಏನ್ ಕೊಡೋಣ ದೇವ್ರ ಸನ್ನಿಧಿಗೆ, ಏನ್ ತಂದು ಕೊಡೋಣ, ಅಪ್ಪನ ತರಬೇಕು, ಘನವಾಗಿ ತರಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಅಪ್ಪ ಬಂದು ಒಂದು 10 kg 20 kg ಕ್ಯಾಡ್ಬೆರೀಸು ಅದೆಲ್ಲ ತಂದು ಮಗುಗೆ ಕೊಟ್ಬಿಟ್ಟು, 2 ವರ್ಷದ ಮಗು ಕೊಟ್ಬಿಟ್ಟು, ಒಳಗೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಅವನೊಂದು ಪಂಚೆ ಹಾಕೊಂಡು ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಪಾಪು ಎಲ್ಲ ತಿಂತಾ ಇರ್ತದೆ. ಆ ಮಗುನ ಕೇಳ್ತಾರೆ, ನನ್ಗಿಲ್ವ ಆ ಪಾಪು ಅಂತ ಅಂದ್ರೆ, ಆ 2 ವರ್ಷದ ಮಗುದ ಕೈಯಲ್ಲಿ ಬೆರಳು ಇಷ್ಟೇ ಹೆಚ್ಚಿರ್ತದೆ. ಆ ತಿನ್ನೋ ಇದರಲ್ಲಿ ಒಂದು ಚಿಕ್ಕ ಕಿಚ್ಚಿಬಿಟ್ಟು ತೆಗೆದ್ಬಿಟ್ಟು, ಅಪ್ಪ ಇದು ನಿನಗೆ ಅಂತ ಕೊಡ್ತದ್ ನೋಡಿ, ಅವನ ಬಾಯಿಯೊಳಗೆ ಆನೆನೇ ಹೋದಂಗೆ ಆಯ್ತದೆ ಅವನಿಗೆ. ಅಯ್ಯೋ ಚಲೋ, ಅಯ್ಯೋ ನನ್ನ ಮಗಳೇ ಅಂತ ಏನು ಕೊಟ್ಬಿಟ್ರು ಅವಳು ಇವನಿಗೆ. ಕೊಟ್ಬಿಟ್ಟು ಅಪ್ಪ ಕೇಳ್ತಾನೆ ನನಗಿಲ್ವಾ ಅಂತ ಹೇಳಿ. ಆ ಸ್ವೀಟ್ ತಂದೋನು ಅವನೇ, ಮಗುನೂ ಅವಂದೆ, ಆಸ್ತಿನೂ ಅವಂದೆ. ಎಲ್ಲ ಕೊಟ್ಟು ಮತ್ತೆ ಯಾಕೆ ಕೇಳ್ತಾನೆ, ಗಾಡ್ ಈ ವಾಂಟ್ ಟು ಟೆಸ್ಟ್ ದ ಹಾರ್ಟ್ ಆಫ್ ದಟ್ ಬೇಬಿ. ಆ ಮಗನ ಹೃದಯನ ಅವ್ನು ಟೆಸ್ಟ್ ಮಾಡಿ ನೋಡ್ತಾ, ಈ ಮಗು ನನ್ನ ಪ್ರೀತಿ ಮಾಡತ್ತಾ. ಅದೇ ರೀತಿ ಪರಲೋಕದ ತಂದೆ ಶ್ರೀನಿವಾಸಪ್ಪ ಅವರೇ, ನಮ್ಮ ತಂದೆ ನಮ್ಗೆಲ್ಲ ಕೊಟ್ಬಿಟ್ಟು, ನನ್ನ ಮಗ ರಾಬಿನ್ ತರ್ತಾನ, ಜಾನ್ ತರ್ತಾನ, ಹೇಮಂತ್ ತಂದು ಕೊಡ್ತಾನ ನನ್ನ ಪಾದಕ್ಕೆ ಅಂತ ಅಪ್ಪ ಆಕಾಶನ ಎದುರು ನೋಡ್ತಾರೆ. ಅವ್ರಿಗೆ ಏನಕ್ಕೆ ಬೇಕ್ರಿ ಅದಲ್ಲ, ಬಿಕಾಸ್ ಈ ಲವ್ಸ್ ಇಸ್ ಸೋ ಮಚ್. ನಿನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿಯಿಂದಲೇ ಆ ಹಬ್ಬಗಳನ್ನ ಆಚರಿಸಿ ಈ 3 ಹಬ್ಬದಲ್ಲಿ ವಿಶೇಷವಾಗಿ ಕೊಡ್ತಾರೆ. ಅದ್ರಲ್ಲಿ 10ನೇ ವಾಕ್ಯ ಓದಿస్తే 16:10, ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳಾದ ನಂತರ ಪಂಚಾಶತ್ತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ಓಕೆ,
ನಿಮ್ಮ ದೇವರಾದ ಹಾ. ಯೆಹೋವನು ಹಾ. ನಿಮಗೆ ಅನುಗ್ರಹಿಸಿದ ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ನಿಮಗೆ ಅನುಗ್ರಹಿಸಿದ ಬೆಳೆಗೆ ಬೆಳೆಗೆ ತಕ್ಕಷ್ಟು ತಕ್ಕಷ್ಟು ಬೆಳೆಗೆ ತಕ್ಕಷ್ಟು. ಕಾಣಿಕೆಯನ್ನು ಯಾಕೆ ಬೆಳೆಗೆ ತಕ್ಕಷ್ಟು? ಜಾಸ್ತಿ ಕೊಟ್ಟಿದ್ದಾರೆ ದೇವರು ಇವಾಗ, ಆಮೆನ್. ಹೆಚ್ಚು ಕೊಟ್ಟಿದ್ದಾರೆ ನಿಮಗೆ. ಆ ಹೆಚ್ಚಕ್ಕೆ ತಕ್ಕ ಹಾಗೆ ಕಮ್ಮಿ ತರಬೇಡ, ಘನವಾಗಿ ತೆಗೆದುಕೊಂಬ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಹೊಸ ತಿಂಗಳ ದೇವರು ಒಂದು ದೊಡ್ಡ ಕೆಲಸ ಅವ್ರು ಆರಂಭ ಮಾಡ್ತೀನಿ ಅಂತಾರೆ. ಆ ದೊಡ್ಡ ಕೆಲಸ ಆರಂಭ ಮಾಡೋಕಾದ್ರೆ ನೀ ಘನವಾಗಿ ದೇವ್ರ ಮುಂದೆ ತರಬೇಕು. ಯಾಕಂದ್ರೆ ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲ ದೇವರಿಂದ ಬಂದಿರೋ. ನಮ್ದಂತೆ ಯಾವ್ದೋ ಮಿಷಿನ್ ಕಂಪನಿಯಿಂದ ನಾವು ತರಲಿಲ್ಲ. ನಮ್ಮ ಹತ್ರ ಆಸ್ತಿ ಆಗ್ಲಿ, ಒಡವೆ ಆಗ್ಲಿ, ಬಂಗಾರ ಆಗ್ಲಿ, ಮುತ್ತುಗಳಾಗ್ಲಿ, ವೈಡೂರ್ಯಗಳಾಗ್ಲಿ ಎಲ್ಲ ದೇವ್ರದೇರಿ, ಸ್ತೋತ್ರ, ಆಮೆನ್. ಎಲ್ಲ ದೇವ್ರು. ನಮ್ದಂತೆ ಯಾವ್ದನ ಇದೆಯಾ? ಯಾರು ಹೇಳಿ ನೋಡೋಣ. ಯಾವ್ದಿಲ್ಲ ನಮ್ದನ್ನ. ಬಂದಿದ್ದೆ ನನ್ನ ಪ್ರಿಯಮ್ಮ, ಎಲ್ಲ ದೇವರಿಂದ ಬಂದಿದೆ. ಅದಕ್ಕೆ ನಾವು ದೇವರಿಗೆ ಕೊಡೋದನ್ನ ಮೊದಲು ನಾವು ಕಲಿಬೇಕು. ಅದಕ್ಕೆ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ದಾನ ಧರ್ಮಗಳನ್ನ ಮಾಡೋದು ನಿಮ್ಗೆ ಕಲಿಸ್ಕೊಡ್ತೀನಿ. ಆಮೆನ್. ಹಲ್ಲೆಲೂಯಾ. ಕರ್ತನ ಘನಪಡಿಸೋದನ್ನ ಕಲಿಸ್ಕೊಡ್ತೀನಿ. ಹಲ್ಲೆಲೂಯಾ. ಹೆಂಗ ಅಪ್ಪನ ಪ್ರೀತಿಸ್ಬೇಕಾದ್ರೆ ಕಲಿಸ್ಕೊಡ್ತೀನಿ. ದೇವ್ರ ವಾಕ್ಯ ಹೇಳುತ್ತೆ, 28ನೇ ಅಧ್ಯಾಯ, ಜ್ಞಾನೋಕ್ತಿ 28ನೇ ಅಧ್ಯಾಯ 20ನೇ ವಾಕ್ಯದ ಹೇಳುತ್ತೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುತ್ತಾನೆ, ಧನವಂತನಾಗಲು ಆತ್ರ ಪಡೋನು ದಂಡನೆಯನ್ನ ಹೊಂದದೆ ಇರನು. ಓದಿ ಎಲ್ರು ಹೇಳಿ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುತ್ತಾನೆ, ಆಶೀರ್ವಾದ ಪೂರ್ಣನಾಗುತ್ತಾನೆ, ಧನವಂತನಾಗಲು ಧನವಂತನಾಗಲು ಆತರ ಪಡುವವನು ದಂಡನೆಯನ್ನ ಹೊಂದದೇ ಇರನು. ಆಗ ನಾನು ಹೇಳ್ತೇನೆ, ದೇವ್ರು ಹೇಳ್ತಾನೆ, ನಂಬಿಗಸ್ತನನ್ನ, ಎ ಫೇತ್ಫುಲ್ ಮ್ಯಾನ್ ಅಬೌಂಡ್ ಇನ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಅಬೌಂಡ್ ಆಗಬೇಕು ನಂಬಿಗಸ್ತಿಕೆ. ನಂಬಿಗಸ್ತಿಕೆ ಬರಬೇಕು. ಈ ಹೊಸ ತಿಂಗಳು ನಾವು ಬಂದಿದ್ದೇವೆ. ಈ ಹೊಸ ತಿಂಗಳಲ್ಲಿ ನಾವು ಕಾಲಿಟ್ಟಿರುವಂಥ 5ನೇ ತಿಂಗಳಲ್ಲಿ ಬ್ಲೆಸ್ಸಿಂಗ್, ದೇವರ ಆಶೀರ್ವಾದ ನಮ್ಗೆ ಅದ್ಭುತವಾಗಿ ಅವ್ರ ಕಾರ್ಯ ಮಾಡೋಕ್ಕೆ ಬರ್ತಾರೆ. ಮಕ್ಕಳೇ, ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಕಳೆದು ಹೋಗಿದೆ ಅಂತ ಹೇಳ್ತೀರಾ, ಅವೆಲ್ಲವನ್ನ ದೇವರು ಸಮೃದ್ಧಿಯಾಗಿ ಕೊಡೋದಕ್ಕಾಗಿ ಬಂದಿದ್ದಾರೆ. ತಿರುಗಿಸ್ತೋದು. ಅದಕ್ಕೆ ನಾನು ಹೇಳ್ತೇನೆ, ದೇವ್ರ ನಾಮದಲ್ಲಿ ನೀವು ಯಾವಾಗ ನಂಬಿಕೆ ಇಟ್ಕೊಂಡು ಬಂದ್ಬಿಡ್ತೀರ, ನಂಬಿಗಸ್ತಿಕೆ ಅನ್ನೋದು ಬಂದ್ಬಿಟ್ರೆ ನೋಡಿ, ಇವತ್ತೆಲ್ಲ ನೀವೆಲ್ಲ ಬೀಗ ಹಾಕೊಂಡು ಮನೆಗೆಲ್ಲ ಹಾಕಿ ಇಲ್ಲಿ ಓಡೋಡಿ ಬಂದಿದ್ದೀರಿ. ಯಾಕೆ? ನಂಬಿಗಸ್ತಿಕೆ. ನಾನು ಹೋದ್ರೆ ಚೆನ್ನಾಗತ್ತೆ, ನಾನು ಹೋಗಿ ಕೊಟ್ರೆ ಚೆನ್ನಾಗತ್ತೆ, ನಾನು ಹೋಗಿ ದೇವ್ರನ್ನ ಆರಾಧನೆ ಮಾಡಿದ್ರೆ ನನಗೆ ಚೆನ್ನಾಗತ್ತೆ ಅನ್ನುವಂಥ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಅವ್ರು ಬರಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ದೇವರು ಕೇಳುತ್ತೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುತ್ತಾನೆ, ಅಪನಂಬಿಗಸ್ತನು ಆಶೀರ್ವಾದ ಪಡೆಯೋಕ್ಕೆ ಹೋಗೋದಿಲ್ಲ ಅಲ್ವಾ? ಆಗ ದೇವರು ವಾಕ್ಯದ ಸಣ್ಣ ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತನಾದವನನ್ನ ದೇವರು ದೊಡ್ಡ ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತನಾಗುವಂತೆ ಮಾಡುತ್ತಾನೆ. ಇಫ್ ಯು ಆರ್ ನಾಟ್ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್, ದೆನ್ ಗಾಡ್ ಕೆನಾಟ್ ಮೇಕ್ ಯು ಗ್ರೇಟ್ ಬ್ಲೆಸ್ಸಿಂಗ್ ಇನ್ ದ ಗ್ರೇಟರ್ ಥಿಂಗ್ಸ್. ಆಗ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ನಂಬಿಗಸ್ತಿಕೆ ಇರಬೇಕು. ನಾವು ನೋಡ್ತೇವೋ, ದಾವೀದನ ಜೀವನದಲ್ಲಿ ಅವನು ನಂಬಿಗಸ್ತನಾಗಿದ್ದ. ಸಣ್ಣ ಸಣ್ಣ ವಿಷಯಗಳಲ್ಲಿ ಕಷ್ಟ ಬಂತು, ಕಣ್ಣೀರು ಬಂತು, ನೋವುಗಳು ಬಂತು, ವೇದನೆಗಳು ಬಂತು. ಆದರೆ ಎಲ್ಲ ವೇದನೆಗಳ ಮಧ್ಯದಲ್ಲಿ he was faithful to God. He had suffering, he had affliction, he had persecution, he had poverty. ಎಲ್ಲ ಥರ ದೌರ್ಜನ್ಯ ಇತ್ತು, ಬಡತನ ಇತ್ತು, ಕಣ್ಣೀರಿತ್ತು. ಇವೆಲ್ಲಗಳ ಮಧ್ಯದಲ್ಲಿ ಅವನು ಪ್ರಾರ್ಥನೆ ಮಾಡಿಕೊಂಡೇ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣುಗಳನ್ನು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತೆ ಅಂತ ಹೇಳಿ ಎಡಕೆ ಮಾಡ್ದ. ಅದಕ್ಕೆ ನಾನು ಹೇಳ್ತೇನೆ, ಮೇ ತಿಂಗಳಲ್ಲಿ ನಿಮಗಾಗಿ ಒಂದು ದೊಡ್ಡ ಆಶೀರ್ವಾದವನ್ನು ಇಟ್ಟಿದ್ದಾರೆ, ಅಭಿವೃದ್ಧಿಯನ್ನು ಇಟ್ಟಿದ್ದಾರೆ, ಅಭಿಷೇಕ ಇಟ್ಟಿದ್ದಾರೆ. ನೀವು ನಡೆಯುವಂತ ಕಾರ್ಯಗಳಲ್ಲಿ ಇದುವರೆಗೆ ಕಾಣದೇ ಇರುವಂತ ಒಂದು ಆಶೀರ್ವಾದವನ್ನ ನಿಮ್ಮ ವ್ಯಾಪಾರದ ಮೇಲೆ, ನಿಮ್ಮ ಮನೆಗಳ ಮೇಲೆ, ನಿಮ್ಮ ಎಲ್ಲ ಕೆಲಸಗಳ ಮೇಲೆ, ನಿಮ್ಮ ಗಾಡಿಗಳ ಮೇಲೆ ಅಪ್ಪ ಕಳಿಸಿ ಕೊಟ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರುವತನೇ ನಿನ್ನ ಆರಾಧಿಸುವೆ, ಪರಿಶುದ್ಧನೇ ನಿನ್ನ ಆರಾಧಿಸುವೆ. 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 ಎಲ್ಲೆಲ್ಲೂ ಇರುವ ಎಲೋಹಿ, ಎಲ್ಲೆಲ್ಲೂ ಇರುವ ಯೆಹೋವನೇ, ನಿನ್ನನ್ನೇ ಆರಾಧಿಸುವೆ. ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವನಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ.
ದೇವನ ಎಷ್ಟು ಆರಾಧನೆ ಮಾಡ್ತಾ ಹೋಗ್ತೀರಾ ಅಷ್ಟು ದೊಡ್ಡ ಆಶೀರ್ವಾದ. Amen. Hallelujah. ಇರುವಾತನಾಗಿಯೂ ಬರುವಾತನಾಗಿರುವ ದೇವರು ಎಲ್ರೋಗಿ ಆಗಿದ್ದಾರೆ. Amen. Hallelujah. ಆ ಎಲ್ರೋಗಿ ನೀವು ಏನು ಆರಾಧನೆ ಮಾಡಿದ್ರು ಕೂಡ ಅದು ಕಮ್ಮಿನೇ ಮಕ್ಕಳೇ. ಆರಾಧನೆ ಮಾಡಿ 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 MBBS ಓದಿಲ್ಲ, PhD ಓದಿಲ್ಲ, SLC ಓದಿಲ್ಲ, ಎಲ್ಲಾದರೂ ಡುಮ್ಕಿ ಆಗಿದ್ದಂತ ದಾವಿದ್ನ ದೇವ್ರ ಮೇಲೆ ತಂದ್ಬಿಟ್ರು. Amen. Hallelujah. ಎಲ್ಲಾದ್ರ ಮೇಲೆ ಗಾಡ್ ಲಿಫ್ಟೆಡ್ ಹಿಮ್. He was not educated, he was not talented man, but he was a worshipper of God. Amen. ದೇವರ Hallelujah. ಆರಾಧಕನಾಗಿದ್ದ. Amen. 24 ಗಂಟೆ ತಂತಿ ವೀಣೆ ಸ್ವರ ಮಂಡಳಿ ಹಿಡ್ಕೊಂಡು ದೇವರಿಗೆ ಸ್ತೋತ್ರ ಬಲಿ ಹೇಳ್ತಾ ಇದ್ದ. Hallelujah. Amen. ಕಾಡಲ್ಲಿ ಆ ಕುರಿ ಮೇಯಿಸ್ತಾ ಇದ್ರು ಕೂಡ ಕರ್ತನಿಗೆ ಅವನು ಹೇಳ್ತಾನೆ, ದೇವರೇ ನೀ ನನ್ನ ಕುರುಬಪ್ಪ, ನಾನು ಯಾವತ್ತೂ ಕೊರತೆ ಪಡೋದಿಲ್ಲ ಅಂತ ಹೇಳ್ಕೊಂಡೆ. ಕೀರ್ತನೆ 112 ಅವನು ಬರೀತಾನೆ. ಓದಿ ನೋಡ್ಬೇಕು ಅದನ್ನ. ಕೀರ್ತನೆ 112 ಕರ್ತನಿಗೆ ಭಯಭಕ್ತಿಯಾಗಿದ್ದು ಓದಿ ಅದನ್ನ. ಕೀರ್ತನೆ ಓದಿ ಮದ. ಯಾವನ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನ ಧನ್ಯನು. ಉಪವಾಸಗಳಲ್ಲಿ ಅತ್ಯಾನಂದ ಪಡು ಅಂತ ಹೇಳಿಲ್ಲ. ಆಜ್ಞೆಗಳಲ್ಲಿ ಭಯಭಕ್ತಿ ಉಳ್ಳವನಾಗಿ ನಿನ್ನ ವಾಕ್ಯ ಕೇಳಿ ಕೈಗೊಂಡು ನಡಿಬೇಕು. ಉಪವಾಸ ಮಾಡ್ತಿದ್ದೀನಿ, ದಾಡಿ ಬಿಡ್ತಿದ್ದೀನಿ, ದೇವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಮೊಣಕಾಲು ಹಾಕ್ತಿದ್ದೀನಿ. ಗಾಡ್ ವಾಂಟ್ಸ್ ಒಬಿಡಿಯಂಟ್ ಪೀಪಲ್. ಕರ್ತನ ವಾಕ್ಯನ ಕೈಗೊಂಡು ನಡೆಯೋರು ಬೇಕು ಅವ್ರಿಗೆ. ಉಡಾಫೆ ಮಾತಾಡೋರು, ಅಯ್ಯ ನಂಗೆ ಇದೆಲ್ಲ ಗೊತ್ತು, ನಾನು ಮೊದಲಿಂದ ಕೃಷ್ಣ ಆಗಿದೆ, ಗೊತ್ತಿಲ್ವ ಇದು? ಅವಾಗ ಯಾಕೆ ಹಿಂಗೆ ಇದೆಯಾ ನೀನು? ಇನ್ನೂ ಯಾಕೆ ಇನ್ನೂ ಉದ್ಧಾರ ಆಗಲಿಲ್ಲ? 20 ವರ್ಷ ಬಿಲೀವರ್ ಅಂತೀಯ. 20 ವರ್ಷ ಬಿಲೀವರ್ ಆದರೂ ಕೂಡ 2 ವರ್ಷದ ಬೇಬಿ ಥರ ಇದೆಯಲ್ಲ, ಯಾಕೆ ಉದ್ಧಾರ ಆಗಿಲ್ಲ ಇನ್ನು? ಎಲ್ಲ ಗೊತ್ತು ಅಂತೀವಿ. ಅವ್ನಿಗೆ ಇನ್ನೂ ಗೊತ್ತು ಅಂದವ್ರಿಗೆ ಇನ್ನೇನು ಗೊತ್ತಿರಲ್ಲ ಅವ್ರಿಗೆ. ಯಾರೊಬ್ಬ ಹೇಳ್ತಿದ್ದ, ನಮ್ಮ ತಂದೆ ಬದ ನಮ್ಮ ತಾತ ಬದ ನೋಡಿ 300 ಎಕರೆ ತೊಗೊಂಡ್ರು, ನಮ್ಮ ಅಪ್ಪ ಬದ ಇಲ್ಲಿ ನೋಡಿ ಬದ 100 ಎಕರೆ ತೊಗೊಂಡಿದ್ದಾರೆ. ನಾನು ನೋಡಿ ಬದ ಇಲ್ಲಿ ಇಲ್ಲಿ ನೋಡಿ ಬದ ಇಲ್ಲಿ 6 ಎಕರೆ ತೊಗೊಂಡಿದ್ದೀನಿ, ಅಲ್ಲಿ 3 ಎಕರೆ ತೊಗೊಂಡಿದ್ದೀನಿ, ಎಲ್ಲ ಭೂಮಿ ನಮ್ಮದೇ ಬದಾರ. ಭೂಮಿ ಹೇಳತ್ತೆ, ಇವ್ರಪ್ಪ 200 ಎಕರೆ ತೊಗೊಂಡು ಅಂತ ಹೇಳ್ದಲ್ಲ, ಇವ್ರ ತಾತನ ತೊಗೊಂಡಿದ್ದು ನಾನೇ ಒಳಗೆ ಹಾಕಿದ್ದೀನಿ. ಇವರಪ್ಪ 150 ಎಕರೆ ತೊಗೊಂಡ ಅಂತ ಕೊಚ್ಕೊಳ್ತಾವನಲ್ಲ, ಇವ್ರಪ್ಪನ ತೊಗೊಂಡು ಒಳಗೆ ಹಾಕಿದ್ದು ನಾನೇ. ಇವನು ಹಾಕೋದು ನಾನೇ, ಒಳಗೆ ಹಾಕ್ಕೊಳ್ತೀನಿ. ಮನುಷ್ಯನಿಗೆ ಮಣ್ಣಿನ ಮೇಲೆ ಆಸೆ, ಮಣ್ಣಿಗೆ ಮನುಷ್ಯನ ಮೇಲೆ ಆಸೆ. ಬದುಕು ಬಾಳಿನ ಡಂಬ, ಕಣ್ಣಿನ ಆಸೆ, ಶರೀರದ ಆಸೆ, ಇವೆಲ್ಲ ಗತಿಸಿ ಹೋಗುತ್ತೆ ಒಂದಿನ. ಆದ ಕರ್ತನ ಚಿತ್ತವನ್ನು ನೆರವೇರಿಸೋನು ಸದಾಕಾಲ. ಗೀತಮ್ಮ ಸದಾಕಾಲ ಬದುಕ್ತಾನೆ, ಸದಾಕಾಲ ಬದುಕ್ತಾನೆ. ಎಷ್ಟು ಎಕರೆ ಇಟ್ಕೊಂಡ್ರು ಕೂಡ ಒಂದಿನ ಬಿಟ್ಟು ಹೋಗೋ ದಿನ ಬಂದ್ಬಿಡುತ್ತೆ ನಿಮ್ಗೆಲ್ಲ. 1000 ಎಕರೆ ಇಲ್ಲ, 1000 ಎಕರೆ, ಅಯ್ಯೋ ನನ್ನದು 1000 ಎಕರೆ ಇದೆ. ಅವಾಗ 1000 ಇಡ್ಲಿ ತಿಂತಿದ್ಯಾ ನೀನು? ಇಲ್ಲ, ಇರೋ 2 ಇಡ್ಲಿ ತಿನ್ನೋಕ್ಕಾಗ್ತಿಲ್ಲ ನೀನು ಹೋಗ್ತಾಗೆ ಅಲ್ವಾ? ಯಾಕೆ? ವ್ಯಾಧಿ ಬಂದ್ಬಿಟ್ಟಿದೆ. ಆಗ 1000 ಎಕರೆ ಇಟ್ಕೊಂಡಿರೋ ದೊಡ್ಡವನಲ್ಲ, ಕರ್ತನ ಜೊತೆ ಇರೋನು ತುಂಬಾ ದೊಡ್ಡವನು. ಭೂಮಿಯು ಅದೆಲ್ಲ ಸಮಸ್ತವು ಕರ್ತನದು. ಕರ್ತನ ಯಾರ ಮೇಲೆ ಇಷ್ಟಪಡ್ತಾನೆ ಅವನಿಗೆ ಅದನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ನಂಬಿಗಸ್ತಿಗೆ ಅಂದ್ರೇನು? ದೇವರ ಆಲಿಕೆ ಬರೋದು ನಂಬಿಗಸ್ತಿಗೆ, ವಾಕ್ಯ ಓದೋದು ನಂಬಿಗಸ್ತಿಗೆ, ಸೇವಕನ ಸನ್ಮಾನ ಮಾಡೋದು ನಂಬಿಗಸ್ತಿಗೆ, ಕರ್ತನಿಗೆ ಘನಪಡಿಸೋದು ನಂಬಿಗಸ್ತಿಗೆ. ಈ ನಂಬಿಗಸ್ತಿಕೆ ಅನ್ನೋದು ಯಾವಾಗ ಬರುತ್ತೆ? ಆ ಫೇತ್ಫುಲ್ನೆಸ್ ಬಂದ್ಬಿಟ್ರೆ, ನಾನು ಹೇಳ್ತೇನೆ, ದಾವಿದು ತನಗೆ ಉಂಟಾದ ಎಲ್ಲಾ ಕಷ್ಟಗಳಲ್ಲಿ ಒಂದು ದಿನ ಅವನು ದೇವರನ್ನ ಕೊರಗಲಿಲ್ಲ. ದೇವ್ರು ಕೊಟ್ಟ ಎಲ್ಲ ಉಪಕಾರಗಳಿಗೂ ಅವನು ಹೇಳ್ತಾನೆ, ನನ್ನ ಮನವೇ ನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ನನ್ನ ಮನವೇ ಆತನ ಮಾಡಿದ ಉಪಕಾರಗಳಲ್ಲಿ ಒಂದು. ಆಗ ಕೀರ್ತನೆ 112 ಹೆಂಗ್ ಬರೀತಾನೆ? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನಂಬಿಗಸ್ತನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬೆಂಗಳೂರಿನಲ್ಲಿ ಬಲಿಷ್ಠವಾಗುತ್ತದೆ, ನೀತಿವಂತನ ವಂಶ ಶುಭ ಹೊಂದುತ್ತದೆ. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ಬೆಳ್ಳಿ ಬಂಗಾರಗಳು ತುಂಬಿರುತ್ತದೆ. ಅವನ ನೀತಿಯು ಸದಾಕಾಲ ಅದು ತುಂಬಲ್ಪಟ್ಟಿರುತ್ತದೆ. ಯಥಾರ್ಥನಿಗೆ ಕತ್ತಲ್ಲಿ ಜ್ಯೋತಿ ಮೂಡುತ್ತದೆ. ದಯೆಯು ಕನಿಕರವು ನೀತಿ ಉಳ್ಳ ದೇವರು ಆ ಜ್ಯೋತಿ ಆಗಿದ್ದಾನೆ. ದಯಾಳುವಾಗಿ ಹಣ ಸಹಾಯ ಮಾಡುವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುತ್ತಾನೆ. ಅವನು ಭಾಗ್ಯವಂತನು, ಅವನು ಎಂದಿಗೂ ಕದಲುವುದಿಲ್ಲ. ನೀತಿವಂತರನ್ನು ಯಾವಾಗಲೂ ನೆನೆಸುತ್ತಾರೆ. ಆ ನೀತಿವಂತನಿಗೆ ಬೆಳಗಿನ ಜಾವದಲ್ಲಾಗಲಿ ರಾತ್ರಿಯಲ್ಲಾಗಲಿ ಯಾವ ಕೆಟ್ಟ ಸುದ್ದಿ ಭಯವೂ ಇರುವುದಿಲ್ಲ. ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿ ಇರುತ್ತದೆ. ಆಗ ಕೀರ್ತನೆ 100 Psalm 112 is the $1 million miracle chapter ಅಂತ ಹೇಳ್ತಾರೆ. $1 million miracle. The fear of the Lord will bring the wisdom and he would delight in the Lord. ದೇವರು ಹೇಳ್ತಾರೆ, ಒಬ್ಬರು ಕರ್ತನಲ್ಲಿ ಪ್ರಿಯಪಟ್ಟರೆ ಅವನ ಮನೆಯೊಳಗೆ ಆಶೀರ್ವಾದ ಅಭಿವೃದ್ಧಿಗಳು ಉಂಟಾಗತ್ತೆ.
ದೇವರು ಹಾಕೊಳ್ಳತ್ತಲ್ಲಿ ಇಟ್ ಸೇಸ್ ದ ವೆಲ್ತ್ ಆ್ಯಂಡ್ ದ ರಿಚೆಸ್ ಶಲ್ ಬಿ ಇನ್ ಈಸ್ ಹೌಸ್. ಧನ ಐಶ್ವರ್ಯಗಳು ಅವನ ಮನೆಯಲ್ಲಿ ಇರುತ್ತದೆ. ಯಾಕೆ ಅವನ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಇರುತ್ತಿಲ್ಲ ಅಂತ ಹೇಳ್ತಿಲ್ಲ ಅಲ್ಲಿ. ಅವನು ತುಂಬ ಓದಿದ್ದಾನೆ ಅಂತ ಹೇಳಿ ಅವನ ಮನೇಲಿ ಐಶ್ವರ್ಯ ಇರೋದಿಲ್ಲ. ಅಥವಾ ಅವ್ನು ತುಂಬ ದೊಡ್ಡ ದೊಡ್ಡ IAS ಜಾಬಲ್ಲಿ ಇದ್ದಾನೆ ಅಂತ ಹೇಳಿ ಅವನ ಮೇಲೆ ಐಶ್ವರ್ಯ ಇದೆ ಅಂತ ಹೇಳಿಲ್ಲ ಅಪ್ಪ ಹೇಳ್ತಾರೆ. ಇಟ್ ಡಸಂಟ್ ಸೇ ನಾಟ್ ಬಿಕಾಸ್ ಆಫ್ ಹಿಸ್ ಬ್ಯಾಕ್ಗ್ರೌಂಡ್ ದ ವೆಲ್ತ್ ಆ್ಯಂಡ್ ದ ರಿಚೆಸ್ ಶಾಲ್ ಬಿ ಇನ್ ಹಿಸ್ ಹೌಸ್, ನಾಟ್ ಬಿಕಾಸ್ ಆಫ್ ಹಿಸ್ ಬ್ಯಾಕ್ಗ್ರೌಂಡ್, ನಾಟ್ ಬಿಕಾಸ್ ಆಫ್ ಹಿಸ್ ಎಜುಕೇಷನ್ ಆರ್ ನಾಟ್ ಬಿಕಾಸ್ ಆಫ್ ಹಿಸ್ ಗವರ್ಮೆಂಟ್ ಜಾಬ್. ಸರ್ಕಾರ ಕೆಲಸದಲ್ಲಿ ಇದಾನ ಅಂತೇಳಿ ಇವತ್ತು ತುಂಬ ಜನ ಹೇಳ್ತಾರೆ. ದೇವ್ರು ನನಗೆ ಹೇಳ್ತಾರೆ, sometimes God says, my people are always just looking towards the passbook balance, not the book of the word of God. ಪಾಸ್ಬುಕ್ಕಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ 24 ಗಂಟೆ ಅದನ್ನು ನೋಡ್ತಾರೆ. ಮೈ ಪೀಪಲ್ ಆರ್ ಜಸ್ಟ್ ಆಲ್ವೇಸ್ ಲುಕಿಂಗ್ ಎಟ್ ದ ಪಾಸ್ಬುಕ್ ಬ್ಯಾಲೆನ್ಸ್ ಟು ಡಿಟರ್ಮಿನ್ ದೇರ್ ಬ್ಲೆಸ್ಸಿಂಗ್, ನಾಟ್ ಇನ್ಸ್ಟೆಡ್ ಆಫ್ ನಾಟ್ ಲುಕಿಂಗ್ ಟು ದ ವರ್ಡ್ ಆಫ್ ದ ಲಾರ್ಡ್. ಕರ್ತನ ವಾಕ್ಯದ ಮೇಲೆ ನೋಡೋದಿಲ್ಲ. ಅವ್ರ ಪಾಸ್ಬುಕ್ ಬೆಳಗ್ಗೆ ಎದ್ದು ನೋಡ್ತಾರೆ, ಎಷ್ಟಿದೆ ಬ್ಯಾಂಕ್ ಅಕೌಂಟಲ್ಲಿ. ಅಯ್ಯೋ 12,000 ಆಯ್ತು ಕಣೆ, ಅಯ್ಯೋ 8,000 ಇದೆ ಕಣೆ, ನೋಡಿ 3,000 ಇದೆ ಇದರಲ್ಲಿ. ಇದನ್ನ ನೋಡೋ ಬದಲು ಇದನ್ನ ನೋಡು. ಯಾವುದನ್ನ? ಕರ್ತನ ರೀ ನಿಮಗಾಗಿ ಇಡಲ್ಪಟ್ಟ ಆಶೀರ್ವಾದ ಇರೋದು. ಎಷ್ಟು ನೋಡಿ, ಇದು ಎಷ್ಟು ರೂಪಾಯಿ ನೋಟ್? ಇದು 500 ರೂಪಾಯಿ ನೋಟು. ಯಾರು ಹೊಡೆದಿರೋದು ಮುದ್ರೆ ಇದು? ನಿಮ್ಮ ಅಜ್ಜಿನ? ಗೌರ್ಮೆಂಟ್ ಹೊಡೆದಿರೋದು ಮುದ್ರೆ. ಹಿಂದ್ಗಡೆ ಯಾರ್ದಿದೆ ಸೀಲು? ರಾಜ್ಯಪಾಲರದು, ಗವರ್ನರ್ದು ಸೀಲ್ ಇದೆ. ಇವಾಗ ಯಾರ ತಲೆ ಇದೆ ಅದಲ್ಲಿದೆ? ಯಾರ ತಲೆ ಇದೆ? ಇವಾಗ ಒಬ್ಬ ಭಿಕ್ಷದವನು ಒಂದು ಅಂಗಡಿ ಮುಂದೆ ಹೋಗ್ಬಿಟ್ಟು ಈ ನೋಟ್ ಇಲ್ಲದೆ ಹೋಗ್ಬಿಟ್ಟು, ಸರ್ ನಾನು ಏನಾದರೂ ಕೊಡಿ ಸರ್, ಒಂದು ಇಡ್ಲಿ ವಡೆ ಏನಾರು ಕೊಡಿ ಸರ್. ಹೋಗ ಹೊರಗಡೆ ಹೋಗ, ಒಂಥರ ಕುಷ್ಠರೋಗಿ ಥರ ಇದೆ, ಒಳಗೆ ಬರೋಕ್ಕೆ ನೀನು ಏನೇ ಹೋಗ್ತದೆ, ಹೋಗ ಹೊರಗಡೆ ಅಂತ ಕಳಿಸ್ಬಿಡ್ತಾರೆ. ಅದೇ ಒಂದು ಕುಷ್ಠರೋಗಿ ಈ 500 ರೂಪಾಯಿ ಇಟ್ಕೊಂಡೋದ್ರೆ ಆ ಹೋಟ್ಲನ್ನು ಒಳಗೆ ಕರ್ಕೊಂಡು ಹೋಗ್ತಾನೆ. ಇವನಿಗೆ ಬೆಲೆ ಇಲ್ಲ, ನೋಟಿಗೆ ಬೆಲೆ ಇದೆ ಅಲ್ಲಿ. ಯಾಕೆ? ಯಾರ ತಲೆ ಇದೆ ಅದಲ್ಲಿ? ಗಾಂಧೀಜಿದು. ಇವಾಗ ಇದರಲ್ಲಿ ಅಶೋಕ್ ಅವ್ರದ್ದು ಫೋಟೋ ಹಾಕೊಂಡ್ಬಿಟ್ಟು, ಇಲ್ಲ ಸೋಫಿಯವ್ರದ್ದೊಂದು ಫೋಟೋ ಹಾಕ್ಬಿಟ್ಟು ಮಾಲಲ್ಲಿ ಹೋಗ್ಬಿಟ್ಟು ಒಂದೆರಡು ರೇಷ್ಮೆ ಸೀರೆ ಕೊಟ್ಬಿಡಪ್ಪ ಅಂದ್ರೆ ಅವ್ನು ನೋಡ್ತಾನೆ ಫಸ್ಟು, ಯಾರ್ದು ಫೋಟೋ ಹಾಕಿದ್ದೀರಿ ನೀನು? ಏನಮ್ಮ ನಿಂದೇ ಫೋಟೋ ಹಾಕೊಂಡ್ಬಂದಿದೆಯಲ್ಲ. ಇದು ನಿನ್ನೀತಿ, ಇದು ನಿನ್ನೀತಿ, ಇದು ದೇವ್ರ ನೀತಿ, ಇದು ಸರ್ಕಾರ ಹೊಡೆದಿರೋದ್ರಿಂದ ರಾಜನೀತಿ ಅಂತ ಹೇಳ್ತಾರೆ. ಇದಕ್ಕೆ ಬೆಲೆ ಇದೆ. ಎಲ್ಲಿ ತೊಗೊಂಡೋದ್ರು ಕೂಡ ನೀನು ವಿಕ್ರಯ ಮಾಡ್ಕೋಬೋದು. ಅದೇ ರೀತಿಯೇ ಪರಲೋಕ ಸರ್ಕಾರ ನಿನಗೆ ಬೆಲೆ ಇಲ್ಲ ಅಂದ್ರೂ ಕೂಡ ನಿನ್ನ ನೆತ್ತಿ ಮೇಲೆ ಯೇಸು ನಾಮ ಅನ್ನೋ ರಕ್ತ ಹಾಕಿದ್ದಾರೆ. ಆ ಯೇಸು ನಾಮ ಹಾಕಿರೋದ್ರಿಂದ ನಿನ್ಗೆ ಎಲ್ಲೋದ್ರೂ ಬೆಲೆ ಇದೆ. ನಿನಗೆ ಬೆಲೆ ಇಲ್ಲ, ಅದು ನಿನ್ನ ಮೇಲಿರುವಂತ ಯೇಸು ನಾಮ ಇರೋದ್ರಿಂದ ನಿಮಗೆ ಬೆಲೆ ಇದೆ. ಆಗ ಕರ್ತನ ನಾಮ ನಿಮ್ಗೆ ಇರಬೇಕಾದ್ರೆ, ನಂಬಿಗಸ್ತಿಗೆ ಅನ್ನೋದು ಇದ್ರೆ, ಈ ತಿಂಗಳಲ್ಲಿ ನಿಮ್ಗೆ ಸುಖಭದ್ರವಾದ ಆಶೀರ್ವಾದ ಕೊಡ್ತಾರೆ. ಈ ತಿಂಗಳಲ್ಲಿ ಏನೆಲ್ಲ ಕೆಲಸ ಮಾಡಕ್ಕೆ ಹೋಗ್ತೀರಾ, ದೇವರ ಕಾರ್ಯಗಳನ್ನ ಮಾಡಾಕ್ತಾರೆ. ಆದ್ರೆ ನಿಮ್ಗೆ ಬೇಕಾಗಿರೋದು ಪ್ರಾರ್ಥನೆ, ನಂಬಿಗಸ್ತಿಗೆ, ದೇವರ ವಾಕ್ಯದಲ್ಲಿ ನಂಬಿಗಸ್ತಿಗೆ, ಆರಾಧನೆ ನಂಬಿಗಸ್ತಿಗೆ. ಯಾವಾಗ ನೀವು ಮಾಡಕ್ಕೆ ಹೋಗ್ತೀರಾ, ದೇವರದಲ್ಲಿ ಆಶೀರ್ವಾದ ನಿಮ್ಮ ಜೀವನದಲ್ಲಿ ತಂದು ಅವ್ರು ನಿಮ್ಮ ಜೀವನದಲ್ಲಿ ಇಡ್ತಾರೆ. ಆಗ ನಾನು ಹೇಳ್ತೇನೆ, ಹೆವೆನ್ಸ್ ಫೈನಾನ್ಷಿಯಲ್ ಬ್ಲೂ ಪ್ರಿಂಟ್ ಏನಂದ್ರೆ, ಈ ಕೀರ್ತನೆ 112 ನಿಮ್ ಕೈಲಿ ಕೊಟ್ಬಿಟ್ಟಿದ್ದಾರೆ. ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಭಾಗ್ಯವಂತನು. ದೇವರು ಅವರ ಮನೆಯನ್ನ ಆಶೀರ್ವಾದ ಮಾಡ್ತಾರೆ. ಹೇಗೆ? ಎಲ್ಲಾ ವಿಧದ ಬೆಳ್ಳಿ ಬಂಗಾರಗಳಿಂದ. ಬೈಬಲ್ ಬರೆದಿದ್ದಾರೆ. ಕೆಲವು ಹೇಳ್ತಾರೆ ಬೆಲ್ಲಿಯವರುಗಳಲ್ಲಿ, ನಾವು ತಂಗ ಪೋಡ ಮಾಟೋ, ತಂಗத்தை நாங்கள் விரும்ப மாட்டோம். We never desire about the silver and gold. That's wrong. Then what is written in the Bible? It is written here. ಅವನ ಮನೆಯಲ್ಲಿ ಸಿರಿ ಸಂಪತ್ತುಗಳು ಇರೋದು. ಅವನ ಜಿಂದಗಿಲಿ ಓದಿಲ್ಲ ಅದನ್ನ. ಇದನ್ನು ಓದಿಸ್ಬಿಟ್ಟು ತೋರಿಸಿದ್ರೆ ಇದಿಲ್ಲಿದೆಯಾ ಅಂತ ಅವನೇ. ಅದಿಲ್ಲದೆ ಗೊತ್ತಿಲ್ಲ ಅವನಿಗೆ. ನೀತಿವಂತರ ಮನೆಯಲ್ಲಿ ಸಿರಿ ಸಂಪತ್ತುಗಳು ಇರುವುದು. ಇವಾಗ ಅವ್ರ ಮನೆಯಲ್ಲಿ ಅರ್ಧೋಗಿರೋ ಚಾಪೆ ಇದ್ದು ತಲ್ದಿಮೆ ಇಲ್ಲದೆ ಬೆಡ್ಶೀಟ್ ಹಾಕೊಳ್ಳೋಕಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ನಾವು ನೀತಿವಂತರು, ಕರ್ತನಿಗಾಗಿ ಕಷ್ಟಪಡ್ತಾರೆ. ಅಂದ್ರೆ ಗಾಂಧಿ ತಲೆ ಹಾಕೊಳ್ಳೋ ಬದಲು ಯಾರ ತಲೆ ಹಾಕೊಂಡವ್ರೆ? ಅವ್ರ ತಲೆ ಹಾಕೊಂಡು ಅವರೇ ನೀತಿವಂತರಾಗ್ಬಿಟ್ಟಿದ್ದಾರೆ. ಇದಕ್ಕೆ ಬೆಲೆ ಇಲ್ಲ. ಇದಕ್ಕೆ ಈ ಗಾಂಧಿ ತಲೆ ಬಂದ್ಮೇಲೆ ಬೆಲೆ ಬರೋದು ಇದಕ್ಕೆ. ನಿನ್ನ ನೋಟಲ್ಲಿ ನೀ ನೀತಿವಂತನಾಗಿ, ನೀ ತ್ಯಾಗ ಮಾಡಿ, ನೀ ದಾಡಿ ಬಿಡ್ಕೊಂಡು, ನೀನು ಉಪವಾಸ ಮಾಡಿಕೊಂಡು, ನಾನು ತುಂಬ ಓದ್ತಾ ಇದ್ದೀನಿ, ತುಂಬ ತ್ಯಾಗ ಮಾಡ್ತಾ ಇದ್ದೀನಿ, ತುಂಬ ಬೈಬಲ್ ಓದ್ತಾ ಇದ್ದೀನಿ, ಅದಕ್ಕೆ ನಾನು ದೇವರಲ್ಲಿ ಬಲವಾಗಿದ್ದೀನಿ ಅಂದರೆ ಅದು ನಿನ್ನ ನೀತಿ. ಆ ನೀತಿ ದೇವ್ರಿಗೆ ಬೇಕಾಗಿಲ್ಲ. ಗಾಡ್ ವಾಂಟ್ಸ್ ಟು ಗಿವ್ ಹಿಸ್ ರೈಚಸ್ನೆಸ್. ಅವ್ರೆ ಅಲ್ಲಿ ಯಾಕೆ ಅಲ್ಲಿ ಮರಣದ ಮೇಲೆ ಯಾಕೆ ಶಿಲುಬೆ ಮೇಲೆ ಸತ್ತು ಅಂದರೆ,
ನಿನ್ನ ನೀತಿವಂತನ ಮಾಡಕ್ಕೆ ಆ ಶಿಲುಬೆ ಮೇಲೆ ಮರಣ ತಗೊಂಡಿದ್ದಾರೆ. ಅದನ್ನು ಮರಣ ಯಾವುದಕ್ಕೋಸ್ಕರ? ಪಾಪದ ಸಂಬಳ ಮರಣ. ಆ ಮರಣ ಅವ್ರು ತಗೊಂಡ್ಬಿಟ್ರು. ಆಮೆನ್. ಆ ಮರಣ ತಗೊಂಡಿದ್ದಕ್ಕೆ ಅವ್ರ ನೀತಿ ನಿನಗೆ ಸಿಕ್ಬಿಡ್ತು. ಹಲ್ಲೆಲೂಯಾ. ಅವ್ರ ಭಾಷಣದಲ್ಲಿ ಗುಣ ಆಗಿದ್ಯಾ? ಆಮೆನ್. ಅವಾಗೊಬ್ಬ ದೇವ್ರ ಭಾಷಣದ ಗುಣ ಆಗಿದ್ದಾನೆ ಅಂದ್ರೆ ನೀನಾಗಿದ್ಯಾ? ನೀನು ಆರೋಗ್ಯವಂತನಾಗಿದ್ಯಾ? ಹಲ್ಲೆಲೂಯಾ. ಅವ್ರ ವಾಕ್ಯದಿಂದ ದರಿದ್ರಲ್ಲಿರೋನು ಶ್ರೀಮಂತನಾಗಿದ್ಯಾ? ಆಗ ಭಿಕ್ಷುಕನು ಹೆಂಗಾಗ್ತಾನೋ ಇವತ್ತು ಸಿರಿವಂತನಾಗ್ತಾನೆ. ಹಲ್ಲೆಲೂಯಾ. ಆಗ ಅವರ ಆಜ್ಞೆಗಳಲ್ಲಿ ಅತ್ಯಾನಂದ ಪಡೋನು ಭಾಗ್ಯವಂತ ಅಂತ ಹೇಳುತ್ತೆ. ಆಗ ನಿನ್ನ ನೀತಿ ನೋಡ್ಬೇಡ. ನಿನ್ನ ನೀತಿ ನೋಡಿ ರಕ್ಷಣೆ ಕೊಡಲಿಲ್ಲ ದೇವರು. ನೀನು ತುಂಬಾ ಒಳ್ಳೆಯವನು, ತುಂಬಾ ಸಾಚ, ತುಂಬಾ ಒಳ್ಳೆ ಹುಡುಗಿ ನೀನು ಅಂತ ಹೇಳ್ಬಿಟ್ಟು ನಿನಗೆ ರಕ್ಷಣೆ ಕೊಡ್ಲಿಲ್ಲ. ಅವರ ನೀತಿ ನೋಡಿ ನೀನು ರಕ್ಷಣೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. We are thankful to for that one. ಆಮೆನ್. You received that salvation not because of your righteousness, not because of your good conduct, not because of you are a very ritual man, not because you are a very alms and charity man, person man. ಕೊಡುವಂತ ಮನುಷ್ಯ ದಾನ ಧರ್ಮ ಕೊಡ್ತಾ ಇದೆಯಾ ಅಂತ ರಕ್ಷಣೆ ಕೊಡಲಿಲ್ಲ. ರಕ್ಷಣೆ ಎಲ್ಲಿಂದ ಬಂತು? ಆಕಾಶ್ ಅವರೇ, ಅವ್ರ ಮಗನಾದ ಯೇಸು ಕ್ರಿಸ್ತನಿಂದ ಬಂತು. ಆಮೆನ್. ಹಲ್ಲೆಲೂಯಾ. ಆಗ ಈ ತಿಂಗಳು ನಮಗಾಗಿ ದೇವರು ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ಸ್ ಇಟ್ಟಿದ್ದಾರೆ. ಮನೇಲಿ ಯಾಕೆ ಇನ್ನೂ ಆಶೀರ್ವಾದ ಬರ್ತಿಲ್ಲ? ಯಾಕೆ ಹೋರಾಟ? ಯಾಕೆ ಇದೆಲ್ಲ? ನಾವು ಕರ್ತನಿಗೆ ಘನವಾಗಿ ಕರ್ತನಿಗೆ ಕೊಡೋದಕ್ಕೆ ಅವನು ದಯಾಳುವಾಗಿ ಧನ ಸಹಾಯ ಮಾಡ್ತಾನೆ. ಅವನು ಯಾವ ಕೆಟ್ಟ ಸುದ್ದಿ ಇರಲ್ಲ. ಅವನ ಸಂತಾನ ಭೂಮಿಯಲ್ಲಿ ಬಲಿಷ್ಠ ಆಗುತ್ತೆ. ಹಿಸ್ ಜನರೇಷನ್ ಬಿಕಮ್ ಮೈಟಿ ಆನ್ ದಿಸ್ ಪ್ಲಾನೆಟ್. ಮೈಟಿ ಅಂದ್ರೆ ಏನು? ಬಲಿಷ್ಠ. ಆಮೆನ್. ನಿನ್ನ ಯಾರು ಶೇಕ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಿನ್ನೊಳಗೆ ಏಸಪ್ಪನ ಮನೆನೇ ಬಂದ್ಬಿಡುತ್ತೆ. ಆಮೆನ್. ಹಲ್ಲೆಲೂಯಾ. ಏಸಪ್ಪನ ಸನ್ನಿಧಾನ ಬಂದ್ಬಿಡುತ್ತೆ. ಗವರ್ಮೆಂಟ್ ಬಂದ್ಬಿಡುತ್ತೆ. ಆಮೆನ್. ಆಳ್ವಿಕೆ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಆಳ್ವಿಕೆ ಬಂತು ಅಂದ್ರೆ ಅರಸ ಬಂದ್ಬಿಡ್ತ ಅಂತ ಅರ್ಥ. ಅದಕ್ಕೆ ಪರಲೋಕದಲ್ಲಿರುವ ಪ್ರಕಾರ ಭೂಲೋಕದಲ್ಲಿಯೂ ನಿಮ್ಮ ರಾಜ್ಯ ಬರಲಿ. ನೆರವೇರಲಿ ಅಂತ ಹೇಳ್ತೀವಿ. ಯಾವ ರಾಜ್ಯ? ದೇವರ ರಾಜ್ಯ ಬರಬೇಕು. ಆಮೆನ್. God wants to introduce his kingdom, son's kingdom. ಆ ಕುಮಾರ ರಾಜ್ಯದೊಳಗೆ ನೀವು ಬಂದಿದ್ದೀರಾ. ಅಂಧಕಾರದಿಂದ ನಿಮ್ಮನ್ನು ಬಿಡಿಸಿ ಅವರ ಕುಮಾರನ ಬೆಲೆಯುಳ್ಳ ಬೆಳಕಿನ ಸಾಮ್ರಾಜ್ಯದಲ್ಲಿ ಆತ ನಿಮ್ಮನ್ನು ಸೇರಿಸಿದ್ದಾರೆ. God has delivered you from the darkness into the immaculate light of our Lord Jesus Christ ಅಂತ ಹೇಳುತ್ತೆ. ಉಜ್ವಲವಾದ ಬೆಳಕು, ಆಮೆನ್. ಹಲ್ಲೆಲೂಯಾ. ಭವಿಷ್ಯವಾದ ಬೆಳಕು, ಆ ಬೆಳಕಿಗೆ ನಿಮ್ಮನ್ನ ತಂದಿದ್ದಾರಪ್ಪ. ಸೊ ಇನ್ನು ನಾ ಇನ್ನು ಕಂಡಿದ್ದೀನಿ ಬೇಕಾದ್ರೆ ಅನ್ಬೇಡಿ, ಬಾಯಿಂದ ನುಡಿಯಕ್ಕೆ ಸ್ಟಾರ್ಟ್ ಮಾಡಿ. ಈ ತಿಂಗಳೆಲ್ಲ ಆಗತ್ತೆ. ಈ ತಿಂಗಳೆಲ್ಲ ಬ್ಲೆಸ್ಸಿಂಗ್ ಆಗತ್ತೆ. ನನ್ನ ಮನೆಯೊಳಗೆ ಅಭಿವೃದ್ಧಿ ಆಗತ್ತೆ. ನನ್ನ ಮಗನ ಬಿಡುಗಡೆ ಆಗತ್ತೆ. ನನ್ನ ಮನೆಯೊಳಗೆ ಆಶೀರ್ವಾದಗಳು ಬರುತ್ತೆ. ನುಡಿಯಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ನುಡಿತೀರಾ ದೇವ್ರು ಎಲ್ಲ ಬ್ಲೆಸ್ಸಿಂಗ್ ಏನ್ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಒಂದಾದ್ಮೇಲೆ ಒಂದು. ನಿಮ್ಗೆ ಅದಕ್ಕೆ ರಕ್ತ ಸುರಿಸ್ಬಿಟ್ಟಿದ್ದಾರೆ ದೇವರು. ಆ ಒಡಂಬಡಿಕೆ ಅಂದ್ರೆ ಏನು? ರಕ್ತ ಅಂದ್ರೆ ಯು ಆರ್ ಅ ಕವೆನೆಂಟ್ ಪೀಪಲ್. ನೀವು ರಕ್ತದೊಳಗೆ ಬಂದಿದ್ದೀರಾ. ರಕ್ತದೊಳಗೆ ಬಂದ್ಮೇಲೆ ರಕ್ತದ ಆಶೀರ್ವಾದ ಕೂಡ ನೀವು ಒಡಂಬಡಿಕೆ. ಹಲ್ಲೆಲೂಯಾ. ಒಂದೇ ಒಂದು ಡ್ರಾಪ್ ಕೂಡ ವೇಸ್ಟ್ ಆಗಲ್ಲ ರೀ. ಒಂದೇ ಒಂದು ಡ್ರಾಪ್ ಕೂಡ ವೇಸ್ಟ್ ಆಗಲಿ ಯೇಸು ರಕ್ತ. ಯಾಕಂದ್ರೆ ರಕ್ತದಲ್ಲಿ ನಮ್ಮ ಎಲ್ಲ ದಾರಿದ್ರ್ಯ, ನಮ್ಮ ಎಲ್ಲ ಬಡತನ, ನಮ್ಮ ಕಣ್ಣೀರು, ನಮ್ಮ ವ್ಯಾಧಿ ಎಲ್ಲವನ್ನ ಒತ್ಕೊಳ್ಳುವಂತ ಮೆಡಿಸನ್ ಆಗೋಯ್ತದೆ. ಈಗ ರಕ್ತದ ಒಳಗೆ ನೀವು ಬಂದ್ಬಿಟ್ರೆ ಯು ಆರ್ ಆಲ್ರೆಡಿ ಇನ್ ದ ಕವನೆಂಟ್ ಆಫ್ ಗಾಡ್. ದೇವರ ಕವನೆಂಟ್ ಒಳಗೆ ಬಂದ್ರೆ ನಿಮ್ಮ ತಲೆ ಮೇಲೆ ಏನ್ ಮುದ್ರೆ ಹಾಕ್ಬಿಟ್ರು? ರಕ್ತದ ಮುದ್ರೆ ಹಾಕ್ಬಿಟ್ರು. ಅದಕ್ಕೆ ದೇವರು ಅಬ್ರಾಹ್ಮ್ಗೆ ಹೇಳ್ತಾರೆ, Genesis chapter 12 ಆದಿಕಾಂಡ 12ನೇ ಅಧ್ಯಾಯ ವಾಕ್ಯ 1ರಲ್ಲಿ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸಿ ನಿನ್ನನ್ನು ಆಶೀರ್ವಾದ ಮಾಡಿ ನೀನು ಆಶೀರ್ವಾದ ನಿಧಿಯಾಗುವಂತೆ ಮಾಡ್ತೀನಿ. ಅವನಿಗೆ ಗುಡ್ ನ್ಯೂಸ್ ಕೊಟ್ಟು ದೇವರು ಹೇಳ್ತಾರೆ, ನಿನ್ನ ದೊಡ್ಡ ಜನಾಂಗವಾಗಿ ಮಾಡಿ. ಏನು ದೊಡ್ಡ ಜನ? ಐ ಮೇಕ್ ಯು ಗ್ರೇಟ್ ನೇಷನ್ ಅಂತ ಹೇಳ್ತಾರೆ. ಐ ಮೇಕ್ ಯು ಗ್ರೇಟ್ ನೇಷನ್, ಐ ವಿಲ್ ಬ್ಲೆಸ್ ಯು, ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್ ಅಂಡ್ ಯು ವಿಲ್ ಬಿ ದ ಚಾನಲ್ ಆಫ್ ಬ್ಲೆಸ್ಸಿಂಗ್. ನಿನ್ನ ಅರಸೋರನ್ನ ಅರಸುತ್ತೆ, ನಿನ್ನ ಶಪಿಸೋರನ್ನ ಶಪಿಸುತ್ತೇನೆ. ನಿನ್ನ ಮೂಲಕವಾಗಿ ಭೂಮಿ ಎಲ್ಲಾ ಗೋತ್ರಗಳಿಗೆ. ಈ 7 ಆಶೀರ್ವಾದ ನನ್ನ ಬ್ರದರ್ ಕೊಟ್ಟಿದ್ದ, ನಿಮ್ಮೆಲ್ಲರೂ ಕೊಟ್ಟಿದ್ದಾರೆ. ನೀ ಹೇಳ್ಬೇಕು ಮನೇಲಿ, ನಾ ದೊಡ್ಡ ಜನಾಂಗ ಆಗಿದ್ದೀನಿ, ನಾ ದೊಡ್ಡ ಜನಾಂಗ ಆಗಿದ್ದೀನಿ, ಕೈ ಎತ್ತಿ, ನಾ ದೊಡ್ಡ ಜನಾಂಗ ಆಗಿದ್ದೇನೆ, ದೊಡ್ಡ ಜನಾಂಗವಾಗಿದ್ದೇನೆ, ನನ್ನ ಹೆಸರು ಆಶೀರ್ವದಿಸಲ್ಪಟ್ಟಿದೆ, ನಾನು ಅಭಿವೃದ್ಧಿ ಆಗ್ತೇನೆ, ನಾನು ಪ್ರಖ್ಯಾತಿ ಪಡಿತೇನೆ, ನಾನು ಆಶೀರ್ವಾದ ನಿಧಿ ಆಗ್ತೇನೆ, ಅಭಿವೃದ್ಧಿ ಆಗ್ತೇನೆ. ಚಪ್ಪಾಳೆ. ಇಡೀ ಭೂಮಿಯಲ್ಲಿ ಎಲ್ಲಾ ಮನೆಗಳಿಗೆ ಆಶೀರ್ವಾದ ಉಂಟಾಗುತ್ತೆ ರೀ. ದುಬೈಗೆ ಹೋಗ್ತೇನ್ರಿ, ಅಲ್ಲಿ ಅವ್ರಿಗೆ ಆಶೀರ್ವಾದ ಆಗತ್ತೆ ರೀ. ಹಾಂಗ್ಕಾಂಗ್ ಹೋಗಿದ್ದೇನ್ರಿ, ಅವರೆಲ್ಲ ಆಶೀರ್ವಾದ ಆಗಿದಾರ್ರಿ. ಅಮೇರಿಕಾಗೆ ಹೋಗಿದ್ದೇನ್ರಿ, ಅಮೇರಿಕರೆಲ್ಲ ಆಶೀರ್ವಾದ ಆಗಿದ್ದಾರೆ. ಇನ್ ನ್ಯೂ ಆಲ್ ದ ಫ್ಯಾಮಿಲೀಸ್ ಆಫ್ ದ ಅರ್ತ್ ಶಾಲ್ ಬಿ ಬ್ಲೆಸ್ಡ್ ಅಂತ ಹೇಳುತ್ತೆ. ನಿನ್ನ ಮೂಲಕವಾಗಿ ಭೂಮಿಯ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ನೀ ಹೇಳ್ಬೇಕು, ದೇವರೇ ನನ್ನ ಮೂಲಕ ಬೆಂಗಳೂರು ಎಲ್ಲ ಫ್ಯಾಮಿಲಿಗಳು ಆಶೀರ್ವಾದ ಹೊಂದೋದಕ್ಕೆ ಸ್ತೋತ್ರಪ್ಪ. ನನ್ನ ಮೂಲಕ ಮನೆಯಲ್ಲಿರುವಂತ ಎಲ್ಲ ಮನೆಯ ಕುಟುಂಬದವರಿಗೆಲ್ಲ ಆಶೀರ್ವಾದ ಆಗೋದಕ್ಕಾಗಿ ಸ್ತೋತ್ರಪ್ಪ. ನನ್ನ ಹೆಸರು ಪ್ರಖ್ಯಾತಿ ಆಗ್ಬೇಕು.
ನಿನ್ನ ಹೆಸರನ್ನ ದೇವರು ಪ್ರಖ್ಯಾತ ಮಾಡ್ತಾರೆ. ಪಡಿಸಿದ್ದಾರೆ. ಹಲ್ಲೆಲೂಯ. ಈ ಮೇ ತಿಂಗಳಲ್ಲಿ ದೇವರು ನಿಮ್ಮ ಕುಟುಂಬದ ಹೆಸರನ್ನ ಪ್ರಖ್ಯಾತ ಪಡಿಸ್ತಾರೆ. ಈ ಮೇ ತಿಂಗಳಲ್ಲಿ ನಿಮ್ಮ ಮನೆಯೊಳಗೆ ದೇವರು ನಿಮ್ಮ ಒಬ್ಬೊಬ್ಬರನ್ನ ಪ್ರಖ್ಯಾತ ಪಡಿಸ್ತಾರೆ. ಈ ಮೇ ತಿಂಗಳಲ್ಲಿ ನಿಮ್ಮ ವ್ಯಾಪಾರಗಳನ್ನ ಪ್ರಖ್ಯಾತ ಪಡಿಸ್ತಾರೆ. ಈ ಮೇ ತಿಂಗಳಲ್ಲಿ ದೇವರು ನೀ ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳಲ್ಲಿ ದೇವರು ಆಶೀರ್ವಾದ ಮಾಡ್ತಾರೆ. ಈ ಮೇ ತಿಂಗಳಲ್ಲಿ ನಿಮ್ಮ ಎಜುಕೇಶನ್ಗಳಲ್ಲಿ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಆಗ ರಕ್ತ ಅಂತ ಹೇಳ್ಬೇಕಿದ ತಕ್ಷಣ ನಿಮ್ಮ ಹೃದಯದಲ್ಲಿ ಆ ಜಯ ಬಂದ್ಬಿಡ್ಬೇಕು. ಏಸಪ್ಪ ರಕ್ತ ಸುರಿಸಿ ಇಡೀ ಬಟ್ಟೆನೆ ತೆಗೆದಾಕಿ ಶಿಲುಬೆ ಮೇಲೆ ನಿರ್ವಾಣವಾಗಿ ಇನ್ ನೇಕೆಡ್ನೆಸ್ ಈ ಹಂಗ್ಡ್ ಆನ್ ದ ಕ್ರಾಸ್. ಅವ್ರ ಕೈಲಿ ಉಳಿದಿದ್ದು ಒಂದೇ ಒಂದು ಆ ಮಳೆ ಒಂದೇ ಒಂದಷ್ಟೇ. ಓನ್ಲಿ ದ ನೈಲ್ ವಾಸ್ ಲೆಫ್ಟ್ ಓವರ್. ಆ ನೈಲ್ ಯಾಕೆ ಹಾಕಿದ್ರು ಅಂದರೆ ಈ ಕೈಯಿಂದ ಆರಾಮ್ ಜಾತಿ ಕೆಲಸ ಎಲ್ಲ ಮಾಡ್ತಾರಲ್ಲ ಜನ, ಈ ಆರಾಮಿ ಕೆಲಸ ಮಾಡೋದಕ್ಕೆಲ್ಲ ಅವ್ರು ಹೊಡ್ಕೊಂಡ್ರು. ಈ ಕಾಲಿಂದ ತ್ವರೆ ಮಾಡಿ ಕೇಡ್ ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ, ಆ ಕೇಡ್ ಕೆಲಸಕ್ಕೆ ಕಾಲಿಗೆ ಮಳೆ ಹೊಡ್ಕೊಂಡ್ರು. ಈ ಮನಸ್ಸೊಳಗೆ ಅನೇಕ ಕೆಟ್ಟ ಕೆಟ್ಟ ಚಿಂತನೆಗೆ ಬರುತ್ತಲ್ಲ, ಅದಕ್ಕೆ ಆ ಮುಳ್ಳುಗಳನ್ನ ಒಳಗೆ ಹಾಕಿದ್ರು. ಏನು ಉಳಿಸ್ಕೊಳ್ಳಿ, ಜಗತ್ತನ್ನೇ ಉಂಟು ಮಾಡಿದ ಸೃಷ್ಟಿಕರ್ತ. ಕೈಯಿಂದನೇ ಭೂಮಿ ರೆಡಿ ಮಾಡಿದ್ರಿ. ಆ ಭೂಮಿ ಮಾಡಿ ಕೈಯಿಂದ ಭೂಮಿನ ಮಾಡಿದಂಥ ಕೈಗಳಿಗೆ ಮಳೆ ಹಾಕೊಂಡು ನಿಂತ್ಕೊಂಡ್ರು. ಯಾಕೆ ಗೊತ್ತಾ ಮಗಳೇ, ನಿನ್ನ ಮೇಲೆ ನಾನು ಇಷ್ಟು ಪ್ರೀತಿ ಇಟ್ಟಿದ್ದೀನಿ ಮಗಳೇ. ಯಾಕೆಂದರೆ ಪಾಪದ ಸಂಬಳ ಮರಣ, ನೀನು ನಿತ್ಯ ಜೀವ ಪಡಿಬೇಕು, ನಾನು ಮರಣ ತಗೊಳ್ತೀನಿ ಅಂತೇಳಿ ಪೆನಾಲ್ಟಿ ಇನ್ ಅಬ್ಸೆನ್ಸ್ ಅವ್ರು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಅವ್ರು ಏಳ್ಪಟ್ಟು ನಿಂತ್ಕೊಂಡ್ಬಿಟ್ರು. ಆಗ ರಕ್ತ ಜಯ ಅಂತ ಅನ್ಬೇಕಾದ್ರೆ ನಿನ್ನ ಮನಸ್ಸು, ನಿನ್ನ ಹೃದಯ ಸಂಭ್ರಮಿಸಬೇಕು ರೀ. ಒಬ್ಬ ಇಂಡಿಯಾ ದೇಶದ ಒಂದು ಮ್ಯಾಚ್ ಗೆದ್ದಿದ್ದಕ್ಕೆ ಅವನು ಅಷ್ಟು ಎಕ್ಸೈಟ್ ಆಗ್ತಾರೆ ಅಂದ್ರೆ ಕ್ರೈಸ್ತರಾದ ನಾವು, ನಮ್ಮ ಕಲ್ವಾರಿ ಶಿಲುಬೆ ನಮಗೆ ಜಯ ಕೊಟ್ಟಿದ್ದಾರೆ. ಅದು ದೇಶಕ್ಕಾಗಿ ಬಿಡುಗಡೆ, ಇದು ದೇಹಕ್ಕಾಗಿ ಬಿಡುಗಡೆ, ಆತ್ಮಕ್ಕಾಗಿ ಬಿಡುಗಡೆ, ಮನಸ್ಸಿಗಾಗಿ ಬಿಡುಗಡೆ. That deliverance is only for the game, only for the nation, but this is deliverance for your body, for your soul and for your spirit. ನಿನ್ನ ಜೀವ ಆತ್ಮ ಪ್ರಾಣಕ್ಕೆ ದೇವರು ಜಯ ಕೊಟ್ಟಿದ್ದಾರೆ. ಕರ್ತನಲ್ಲಿ ಭರವಸೆ ಇಟ್ಟು ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವ ಮನೆಯೊಳಗೆ ಧನ ಐಶ್ವರ್ಯಗಳು ತುಂಬಲ್ಪಡುತ್ತೆ. ಈ ಮೇ ತಿಂಗಳಲ್ಲಿ ದೇವರು ಹೇಳ್ತಾರೆ ಎಕ್ಸ್ಟ್ರಾರ್ಡಿನರಿ ಕೆಲಸಗಳು ದೇವರು ಆಶೀರ್ವಾದ ಮಾಡ್ತಾರೆ. ನೀವು ನೆನೆಸಲಾರದಷ್ಟು, ಹಿಡಿಯಲಾರದಷ್ಟು, ಊಹಿಸಲಾರದಷ್ಟು ದೇವರ ಅದ್ಭುತಗಳನ್ನ ಅವರು ಮಾಡಕ್ಕೆ ಬಂದಿದ್ದಾರೆ. ಅದ್ಭುತವಾದ ಕಾರ್ಯ ನಿಮ್ಮ ಜೀವನದಲ್ಲಿ ಆಗಕ್ಕೆ ಅವ್ರ ಆಶೀರ್ವಾದ ಬರ್ತಾರೆ, ಅಭಿವೃದ್ಧಿ ಆಗತ್ತೆ. ಅದಕ್ಕೆ ನೀವು ಮಾಡ್ಬೇಕಾಗಿರೋದನ್ನು ನಂಬಿಗಸ್ತನು ಆಶೀರ್ವಾದ ನಂಬಿಗಸ್ತನು. ಸೊ ಟ್ರೈ ಟು ಬಿ ಫೇತ್ಫುಲ್ ಇನ್ ಆಲ್ ಸ್ಮಾಲ್ ಥಿಂಗ್ಸ್. ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಸೇವಕರಿಗೆ ನೀನೇನಾಗಿರು, ನಂಬಿಗಸ್ತಳಾಗಿರು. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಕ್ಕೆ ಆಗತ್ತೆ. ಅಯ್ಯೋ ಅಪ್ಪ ಏನು ತಿಳ್ಕೊಳ್ತಾರೆ, ಸುಳ್ಳು ಹೇಳಕ್ಕೆ ಬಂದ್ಬಿಡುತ್ತೆ, ಬಂದ್ಬಿಡುತ್ತೆ, ಪಿಶಾಚಿ ಬಂದ್ಬಿಡುತ್ತೆ. ಪರವಾಗಿಲ್ಲ, ನಿಜ ಹೇಳು, ತೊಂದರೆ ಇಲ್ಲ. ನೀನಲ್ಲಿ ಒಂದು ಸುಳ್ಳು ಹೇಳಿದ ತಕ್ಷಣ ನಿನಗೆ ಕ್ರೆಡಿಟ್ ಸ್ಟಾರ್ಟ್ ಆಗತ್ತೆ, ಅಲ್ಲಿ ಬೋನಸ್ ಡೌನ್ ಆಗತ್ತೆ, ಅನಾಯ್ಟಿಂಗ್ ಡೌನ್ ಆಗತ್ತೆ. ಸುಳ್ಳು ಹೇಳಕ್ಕೆ ಹೋಗಬೇಡಿ. ಯಾಕೆ ಸುಳ್ಳು ಹೇಳಬೇಕು? ಸತ್ಯ ಹೇಳಿ. ಸತ್ಯ ವೇದ ಇದು, ಸುಳ್ಳು ವೇದ ಅಲ್ಲ ಇದು. ಸತ್ಯವೇದ ಹಿಡ್ಕೊಂಡೆ ಎಷ್ಟೋ ಜನ, ಆ ಬೈಬಲ್ ಹಿಡ್ಕೊಂಡು ಎಷ್ಟೋ ಜನ ಮೋಸ ಮಾಡ್ತಿರ್ತಾರೆ. ಆ ದೇವ್ರ ಸನ್ನಿಧಾನದಲ್ಲಿ ಜಾಗರೂಕರಾಗಿರ್ಬೇಕು. ನೀವು ನಂಬಿಗಸ್ತರಾಗಿದ್ದರೆ ಸಾಕು, ಮಿಕ್ಕಿ ದೇವರೆಲ್ಲ ಬ್ಲೆಸ್ ಮಾಡ್ತಾರೆ. ದಾವೀದು ನಂಬಿಗಸ್ತನಾಗಿದ್ದ. ಅವನು ಮನೇಲಿ ಜೀವನದಲ್ಲಿ ಏನು ಕೊರತೆ. ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ, ಫಸ್ಟ್ ಕ್ರಾನಿಕಲ್ ಚಾಪ್ಟರ್ 29 ವರ್ಸ್ 4 and 5 says, ಕರ್ತನ ಮೇಲಿನ ಅನುರಾಗದಿಂದ ನನ್ನ ಸ್ವಂತ ಸೊತ್ತಿನಿಂದ ದೇವರ ರಾಜ್ಯಕ್ಕಾಗಿ 3,000 ತಲಾಂತು ಚೊಕ್ಕ ಬಂಗಾರವನ್ನ ನಾನು ಕೊಡೋದಕ್ಕಾಗಿ ನಿಂತಿದ್ದೇನೆ. ಒಂದು ಪೂರ್ವಕಾಲ ವೃತ್ತಾಂತ 29 3,000 talents of gold, of the gold of Ophir, and 7,000 talents of refined silver for overlaying the walls of the house, and for all the work to be done by craftsmen, gold Amen. for the things of gold and Amen. silver for the things of silver. Amen. Who then will offer willingly, consecrating himself today to the Lord. Then the leader of the father's house and their free will offering. ಇನ್ನೊಬ್ರು ಯಾರನ್ನೊಬ್ರು 3ನೇ ವಾಕ್ಯ. ಅಲ್ಲದೆ ದೇವಾಲಯಕ್ಕೆ ಬೇಕಾದ ಬೆಳ್ಳಿ ಬಂಗಾರಗಳ ಸಾಮಾನುಗಳನ್ನು ನಾನು ಕಾಣಿಕೆಯಾಗಿ ಕೊಟ್ಟಿರುತ್ತೇನೆ. ಯಾಕೆಂದರೆ ನಾನು ದೇವರ ಪರಿಶುದ್ಧಾಲಯವು ಕಟ್ಟಲ್ಪಡಬೇಕೆಂಬುದು ನಿಜವಾಗಿಯೂ ನನ್ನ ಬಯಕೆಯಾಗಿದೆ. ಈ ಪವಿತ್ರ ದೇವಾಲಯವನ್ನು ಕಟ್ಟಲು ನಾನು ಈ ವಸ್ತುಗಳನ್ನೆಲ್ಲ ಕೊಡುತ್ತಿದ್ದೇನೆ. ನಾನು 110 ಟನ್ ತೂಕದ ಓಫೀರಿನ
ಅಪ್ಪಟ ಬಂಗಾರವನ್ನು, ದೇವಾಲಯದ ಗೋಡೆಗಳನ್ನು ಮುಚ್ಚಲು ಬೇಕಾದ 260 ಟನ್ ತೂಕದ ಬೆಳ್ಳಿಯನ್ನು, ಬೆಳ್ಳಿ ಬಂಗಾರಗಳಿಂದ ತಯಾರಿಸಬೇಕಾದ ಎಲ್ಲ ವಸ್ತುಗಳಿಗೆ ಬೇಕಾದ ಬೆಳ್ಳಿ ಬಂಗಾರವನ್ನು, ಇದರ ನಾಜೂಕು ಕೆಲಸ ಮಾಡುವ ಕುಶಲಕರ್ಮಿಗಳನ್ನು ಕೊಟ್ಟಿರುತ್ತೇನೆ. ಎಷ್ಟು ಟನ್ ಜಯಣ್ಣ ಅವರೇ? 110 ಟನ್. ಅಂದ್ರೆ ಎಷ್ಟು? 1,10,000 kg. ಅಷ್ಟು ಕೆಜಿ. ಮತ್ತೆ 260 ಟನ್ ತೂಕದ ಬೆಳ್ಳಿ, 260 ಟನ್, 2,600 ಟನ್. ಅಂದ್ರೆ 2,60,000 ಕೆಜಿಗಳಷ್ಟು ಬೆಳ್ಳಿಗಳನ್ನ ಒಂದು ತಲಾಂತು ಬೆಳ್ಳಿ ಬಂಗಾರ ಅಂದ್ರೆ 30 ಕೆಜಿ. 35 ಕೆಜಿ. ಒಂದು ತಲಾಂತು ಬಂಗಾರ ಅಂದ್ರೆ 35 ಕೆಜಿ ಅಂತ ಆಗ್ತದೆ. ಆಗ 1 ಟನ್ 1.10 ಟನ್, 110 ಟನ್ ಅಂದರೆ 1,10,000 ಕೆಜಿ. ಆ ಟನ್ ಅಂದರೆ 110 ಟನ್ ಅಂದರೆ 1,10,000 ಕೆಜಿ ಅಂದರೆ ಮಲ್ಟಿಪ್ಲೈಡ್ ಬೈ ಇವತ್ತಿನ ಬಂಗಾರದ ರೇಟ್ ಹಾಕಕ್ಕೆ ಹೋದರೆ 6,500 ಲಕ್ಷ ಕೋಟಿ ಬರುತ್ತೆ ರೀ. ಒಂದು ಕರ್ತನ ಆಲಿಕ್ಕೆ ಇಷ್ಟು ಕೊಟ್ಬಿಟ್ಟ. ನೋಡಿದ್ರೆ ಅವ್ನಿಗೆ ಎಷ್ಟು ಬ್ಲೆಸ್ಸಿಂಗ್ ಬಂತು. PhD ಓದಿದ್ನ, MBBS ಓದಿದ್ನ, ಅಮೇರಿಕಲ್ಲಿ ಓದಿದ್ನ, ಹೈಟೆಕ್ ಕಂಪ್ನಿ ಕೆಲಸ ಮಾಡಿದ್ನ, ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿದ್ನ, ಇಲ್ಲ ಜೂಜಾಟ ಆಡಿದ್ನ, ಕುದುರೆ ರೇಸ್ ಆಡಿದ್ನ, ಇಸ್ಪೀಟ್ ಆಟ ಆಡಿದ್ನ, ಇಲ್ಲ ರಿಯಲ್ ಎಸ್ಟೇಟ್ ಆಗಿ ಬ್ರೋಕರ್ ಕೆಲಸ ಮಾಡಿದ್ನ. ಅಲ್ಲಿ 2 ಮನೆ ಬ್ರೋಕರ್ ಸೇಲ್ ಆಗ್ತಾ ಇದೆ ಬೇದೆ, 60 ಎಕರೆದು 10% ಕಮಿಷನ್ ಸಿಗ್ತಾ ಇದೆ ಬೇದೆ. ಹಿಂಗೆಲ್ಲ ಕಮಿಷನ್ ತಗೊಂಡು ಮೇಲೆ ಬಂದ ರೀ. ಕಮಿಷನ್ ಇಲ್ಲ ರೀ, ಅಪ್ಪನ ವಾಕ್ಯಕ್ಕೆ ಕಮಿಟ್ ಆಗ್ಬಿಟ್ಟಾರಿ. ಆ ಕಮಿಟ್ ಯಾವಾಗ ಆಗ್ತೀರಾ? ದೇವರ ವಾಕ್ಯ ನಿಮ್ಮೊಳಗೆ ಬಂದ್ಬಿಟ್ರೆ ಆ ವಾಕ್ಯ ನಿಮ್ಮನ್ನ ಮೇಲೆ ತಂದ್ಬಿಡತ್ತೆ. ಆಶೀರ್ವಾದ, ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು. ಪಿಲಾತ್ ಹತ್ರ ಕರ್ಕೊಂಡು ಏಸಪ್ಪ ಹತ್ರ ಬಿಡ್ತಾರೆ. ಏನಾಯ್ತು ನಿನಗೆ? ನಿನ್ನ ಬಿಡಿಸ್ತೀನಿ ಮಾ. ಅವಾಗ ಅಪ್ಪ ಹೇಳ್ತಾರೆ, ನೀನು ನನ್ನ ಹೊಡೆದ್ರೆ ನಿನಗೆ ದಂಡನೆ ಬರೋದಿಲ್ಲ. ಅದು ನಿನ್ನನ್ನು ನನ್ನ ಹತ್ರ ಪಿಲಾತ್ ಕೆಲಸ ಮಾಡಿ, ಒಂದು ಪೊರ್ಕಿ ಕೆಲಸ ಮಾಡಿ ನಿನ್ನನ್ನು ತಂದೆ ನನ್ನ ಹತ್ರ ಒಪ್ಸೋನಲ್ಲ 30 ಬೆಳ್ಳಿ ಕಾಸಿಗೆ, ಅವನಿಗೆ ಅಯ್ಯೋ ಅಂತ ಹೇಳ್ತಾರಪ್ಪ. ನಾನು ಸಾಯೋ ಮುಂಚೆ ಅವ್ನು ಸಾಯ್ತಾನಂತ ಹೇಳ್ತಾರೆ ದೇವರು. ಅದೇ ರೀತಿ ಶಿಲುವೆಗೆ ಹೋಗೋ ಮುಂಚೆನೆ ಮರದ ಮೇಲೆ ಹೆಣ ಹಾಕೊಂಡು ಸತ್ತೋದ ಅವನು. ಹಣ 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 ಅಂತ ಹೋದ, ಕೊನೆಗೆ ಹೆಣವಾಗಿ ಹೋದ. ಅದೇ ಹೊತ್ತು ಡಾಕ್ಟ್ರು 3 ಲಕ್ಷ ಅಂತ ಹೇಳಿದ ತಕ್ಷಣ ಏನು ಡೀಸೆಂಟಾಗಿ ಕೊಡ್ತೀವಿ? ಇದು ಬಿಚ್ಚಲ, ಇದು ಬಿಚ್ಚಲ, ಇದು ಬಿಚ್ಚಲ, ಯಾವುದು ಬಿಚ್ಚಲಿ ಒಡವೆನ ಡಾಕ್ಟ್ರು ಕೊಟ್ಬಿಡ್ತೀರಿ. ನನ್ನ ಗಂಡ ಉಳಿಬೇಕು ರೀ. ಡಾಕ್ಟ್ರ್ ಹೇಳಿದ ತಕ್ಷಣ ಅಷ್ಟು ಕರೆಕ್ಟಾಗಿ ಮಾಡ್ತಿರಲ್ರಿ. ಕರ್ತನ ಹೇಳ್ಬೇಕಾದ ಯಾಕ್ರಿ ಕರೆಕ್ಟಾಗಿ ಮಾಡಲ್ಲ? ಉಡಾಫೆ, ಬೇಜವಾಬ್ದಾರಿ, ಅಪನಂಬಿಗಸ್ತಿಗೆ, ಉದಾಸೀನ, ಇರ್ರೆಸ್ಪಾನ್ಸಿಬಿಲಿಟಿ, ಲೇಜಿನೆಸ್ಸು, ಆಲಸ್ಯ ನೋಡಿ, ಇವೆಲ್ಲ ನಮ್ಮಲ್ಲಿ ಆಳ್ತಾ ಇರೋದ್ರಿಂದ ಸೈತಾನ್ ನಮಗೆ ಆಶೀರ್ವಾದ ಬರೋಕ್ಕೆ ಬಿಡ್ತಾ ಇಲ್ಲ. ಇದರಿಂದ ನೀವು ಹೊರಗಡೆ ಬರಬೇಕು. ಈ ಹೊರಗಡೆ ಬರೋದಕ್ಕೇನೆ ಈ ಪ್ಲಾಟ್ಫಾರ್ಮ್, ಈ ವಾಕ್ಯ ನಾನು ಕೊಡ್ತಾ ಇದ್ದೀನಿ. ವಾಕ್ಯನ ಕೇಳಬೇಕು. 10 ವರ್ಷ ಬೇಕಾಗಿಲ್ಲ ರೀ ದೇವ್ರು ನಿಮ್ನ ಆಶೀರ್ವಾದ ಮಾಡಕ್ಕೆ. ದೇವ್ರಿಗೆ 10 ದಿನ ಸಾಕ್ರಿ ನಿಮ್ಮ ಮೇಲೆ ತರಕ್ಕೆ, 10 ವಾರ ಸಾಕ್ರಿ. ಈ ಮೇ ತಿಂಗಳು ದೇವರು ಒಂದು ಬ್ಲೆಸ್ಸಿಂಗ್ ಇಟ್ಟಿದ್ದಾರೆ ನಿಮಗಾಗಿ. ದೇವರು ದೊಡ್ಡ ಆಶೀರ್ವಾದ ನಿಮಗಾಗಿ ಇಟ್ಟಿದ್ದಾರೆ. ಆ ಆಶೀರ್ವಾದ ಪಡೆಯೋದಕ್ಕೆ 3,000 ತಲಾಂತು ಬೆಳ್ಳಿ, 6,076 ಲಕ್ಷ ಕೋಟಿ ರೂಪಾಯಿಗಳನ್ನ ಒಂದು ಆಫರಿಂಗ್ ಅಲ್ಲಿ ಇವನು ದೇವರಿಗೆ ಕೊಡ್ತಾನಂದ್ರೆ ಇವನ್ ಇನ್ನು ಎಷ್ಟು ಸೊತ್ತು ಇರ್ಬೋದ್ರಿ? ಇಷ್ಟು ಗೋಲ್ಡ್ ಎಲ್ಲಿಂದ ಬಂದಿರ್ಬೋದು? ದಿವ್ಯ ಅವರೇ, ಮೈ ಗಾಡ್, ಗಾಡ್ ಬ್ಲೆಸ್ಡ್ ಹಿಮ್. ಯಾಕೆ? ಆರಾಧನೆ ಮಾಡೋವನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಆರಾಧನೆ ಮಾಡೋರು ಅಭಿವೃದ್ಧಿ ಹೊಂದುತ್ತಾರೆ. ಡೋಂಟ್ ಎವರ್ ಗಿವ್ ದ ಪ್ಲೇಸ್ ದ ಡೆವಿಲ್ ಟು ಸ್ಟೀಲ್ ಯುವರ್ ಹ್ಯಾಪಿನೆಸ್. ನಿನ್ನ ಸಂತೋಷನ ಕದಿಯಕ್ಕೆ ಸೈತಾನ್ಗೆ ಏನು ಕೊಟ್ಬೇಡ ಅವಕಾಶ. ಸತತವಾಗಿ ಸ್ತೋತ್ರ ಮಾಡು. ನಾನು ಹೇಳ್ತೇನೆ, ನಿನ್ನ ನಂಬಿಕೆಗೆ, ನಿನ್ನ ಪ್ರತಿಫಲಕ್ಕೆ, ನಿನ್ನ ಇನ್ನೊಂದು ಕೆಲಸಕ್ಕೆ ಒಂದು ಪ್ರತಿಫಲ ದೇವರು ಇಟ್ಟಿದ್ದಾರೆ. ಈ ತಿಂಗಳಲ್ಲಿ ಆ ಕೆಲಸ ಸಕ್ಸಸ್ ಆಗತ್ತೆ. ಈ ತಿಂಗಳಲ್ಲಿ ಆ ಕೆಲಸ ಸಕ್ಸಸ್ ಆಗತ್ತೆ. ಈ ತಿಂಗಳೆಲ್ಲ ಸೈಟ್ ತಗೊಳ್ತೀರಾ, ಈ ತಿಂಗಳೆಲ್ಲ ಮನೆ ಕಟ್ತೀರಾ, ಈ ತಿಂಗಳೆಲ್ಲ ಆರೋಗ್ಯ ಬರುತ್ತೆ, ಈ ತಿಂಗಳಲ್ಲಿ ನಿಮ್ಮ ಮಗಳಿಗೆ ಸಂಬಂಧ ಕೂಡಿ ಬರುತ್ತೆ, ಈ ತಿಂಗಳಲ್ಲಿ ಹೊಸ ಕಾರ್ಯಗಳಲ್ಲಿ ಕೈ ಇಡ್ತೀರಾ. ದೇವರ ಅಭಿವೃದ್ಧಿ ಮಾಡೋಗೆ ನಿಮ್ಮ ಕೆಲಸಗಳನ್ನ ಅವರು ವೃದ್ಧಿ ಮಾಡ್ತಾರೆ, ಅನುಮಾನ ಇಲ್ಲ. ದೇವ್ರ ಈ ತಿಂಗಳ ಆಶೀರ್ವಾದ ಮಾಡ್ತಾರೆ. ಆಗ ನಮಗೆ ಬೇಕಾಗಿರೋದು ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ ಅಂತ. ಆ ನಂಬಿಗಸ್ತಿಗೆ ಇಟ್ಕೊಳ್ಳಿ. ಜಸ್ಟ್ ಹ್ಯಾವ್ ದಟ್ ಸ್ಮಾಲ್ ಟೂಲ್. ದೇವರೇ, ಜಪ ಮಾಡ್ತೀನಿ 10 ನಿಮಿಷ ಕರೆಕ್ಟ್, 10 ನಿಮಿಷ ಕರೆಕ್ಟಾಗಿ ಮಾಡ್ಬಿಡಿ. 5 ನಿಮಿಷ ಮಾಡ್ತೀರಾ, 5 ನಿಮಿಷ ಕರೆಕ್ಟಾಗಿ ಮೊಣಕಾಲು ಹಾಕಿ ಮನದಾರೆ ಸ್ತೋತ್ರ ಮಾಡಿ. ಮಾಡಬೇಕಾದ್ರೆ ದೇವರಲ್ಲಿ ಕೆಲಸ ಆರಂಭ ಮಾಡ್ತಾರೆ. ಕಾಣಿಕೆ ಕೊಡಬೇಕಾ? ಮನದಾರೆ ತಂದು ಕೊಡಿ. ದೇವರೇ ಕೊಡ್ತೀನಪ್ಪ ನಿನ್ನ ಪಾದಕ್ಕೆ ಕೊಡಿ.
ಮನದಾರೆ ಮಾಡಿ ದೇವರ ಕೈಲನ್ನ ಆಶೀರ್ವಾದ ಮಾಡ್ತೀನಂತಾರೆ. ಯಾಕಂದರೆ ಕರ್ತನಲ್ಲಿ ಪಡುವ ಪ್ರಯಾಸ ಒಂದು ದಿನ ಜಯಣ್ಣವರೇ ವ್ಯರ್ಥವಾಗುತ್ತೆ. ಅದು ವ್ಯರ್ಥ ಆಗಲ್ಲ. ನೀವು ಕರ್ತನಿಗೆ ಬಂದಿದ್ದೀರಾ, ಇನ್ನೊಂದು 5 ವರ್ಷ ಬಿಟ್ಕೊಂಡು ನೋಡಿ, ನೀವೆಲ್ಲ ಹೋಗಿರ್ತೀರಾ. ಇನ್ನೊಂದು 10 ವರ್ಷ ನೋಡ್ಕೊಂಬನ್ನಿ ಕ್ಯಾರನ್ ಅವರೇ, ನೀವಿನ್ನೂ ಸೂಪರಾಗಿ ಹೋಗಿರ್ತೀರಾ. ಅದ ಲೋಕದಲ್ಲಿ ಒಂದು 5 ವರ್ಷ ನೋಡಿ, ಪರದೇಶಿಯಾಗಿ ಹೋಗಿರ್ತಾನೆ ಅವನು, ಪಡುಪಾಯಾಗಿರ್ತಾನೆ ಅವನು, ಬೆಗ್ಗರಾಗಿ ಹೋಗಿರ್ತಾನೆ, ಸ್ಟ್ರೀಟಾಗಿ ಬೆಗ್ಗರಾಗಿರ್ತಾನೆ ಅವನು, ದಾರಿ ಹೋಕನಾಗಿರ್ತಾನೆ ಅವನು ಲೋಕದವನು. ಆದರೆ ಪರಲೋಕದ ಮಕ್ಕಳು ಪರಲೋಕದ ದೇವರನ್ನ ಆರಾಧಿಸಿ ನಂಬಿಸಿ ಅವರಿಗೆ ಮಹಿಮೆ ಕೊಟ್ಟಾಗ ದೇವರು ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಆಮೆನ್ ತರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1998 ಇಸ್ವಿಲಿದ್ದ ಆಂಡ್ರೂ ಅದು 2026 ಆ ಥರ ಇಲ್ಲ. ನಾನು ಸ್ತೋತ್ರ. ಅವತ್ತು ಬರೀ 2100 ರೂಪಾಯಿ ಬಾಡಿಗೆ ಕಟ್ತಾ ಇದ್ದೆ. ದೇವರು ಇಲ್ಲದೆ ಇರಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ, ಚಿಕ್ಕ ಮಗು ಇದ್ದಾಗ 60 ರೂಪಾಯಿ ಬಾಡಿಗೆ ನಮ್ಮ ತಾಯಿ ಕಟ್ತಾ ಇದ್ರು. 60 ರೂಪಾಯಿ ಬಾಡಿಗೆ ಕಟ್ಟೋಕ್ಕೂ ಕಾಸು ಇರ್ತಿರ್ಲಿಲ್ಲ. ಚಿಕ್ಕ ರೂಮು, ಚಿಕ್ಕ ಬಚ್ಚಿಲ ಮನೆ, ಚಿಕ್ಕ ಸಣ್ಣ ಒಟಾರ, 12 ಮನೆ, ಕೊನೆಯದು ಲಾಸ್ಟ್ ನಮ್ಮ ಮನೆ ಚಿಕ್ಕದು. ಅದ್ರಲ್ಲಿ 108 ಇಲಿಗಳು, 108 ಹೆಗಣಗಳು, ಮನೆ ತುಂಬ ತಿಗಣೆಗಳು, ಮನೆ ತುಂಬ ದರಿದ್ರ. ಅಂಥ ಒಂದು ದರಿದ್ರದಲ್ಲಿದ್ದ ನನ್ನನ್ನು ತೆಗೆದು ದೇವರು ಸೂಟು ಬೋಟು ಹಾಕಿ ಆಮೆನ್ ಹಲ್ಲೆಲೂಯಾ ಅಭಿವೃದ್ಧಿ ಮಾಡ್ತಾಳೆ. ಅಭಿವೃದ್ಧಿ ಆಗತ್ತೆ. ಎಲ್ಲ ಪ್ರೆಸ್ಸಿಂಗ್. ಆ ಕ್ರಿಕೆಟ್ ಮ್ಯಾಚ್ ಆದ್ರೆ ಏನು ಗೆದ್ದರೆ ಸೋಡಾ ಬಾಟ್ಲು ಹೊಡಿಯೋದೇನು, ಯಾವ ಬಾಟ್ಲು ಯಾರ್ಯಾರು ತಲೆ ಮೇಲೆ ಬೀಳೋದೇನು, ಅವನು ಅಡ್ಮಿಟ್ ಆಗೋದೇನು, ಅವನು ಕಪ್ ತಗೊಂಡು ಅವ್ನ ಮನೆಗೆ ಹೋಗಾಯ್ತು, ಅವನು ಮಲಗಾಯ್ತು, ಅವನ ಅಕೌಂಟ್ ದುಡ್ಡು ಬಂದು ನಿನ್ನ ಅಕೌಂಟ್ಗೆ ಏನು ಬಂತು? ಏನು ಬಂದಿಲ್ಲ. ಇಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ. Amen. Hallelujah. ನಿನ್ನ ಅಕೌಂಟ್ಗೆ ದುಡ್ಡು ಹಾಕ್ತಾರಪ್ಪ. Hallelujah. ಗೆದ್ದಿರೋದು ಯೇಸು ರಾಜ. ಆ ಗೆಲುವು ಯಾರಿಗೆ ಅಂದ್ರೆ ದಟ್ ಈಸ್ ಫಾರ್ ಯು. Hallelujah. ಆ ಗೆಲುವು ನಿನಗಾಗಿ. ಮೇತಿಗಳಲ್ಲಿ ದೇವರ ಜಯವನ್ನು ಕೊಡಕ್ಕೆ ಇಷ್ಟಪಡ್ತಾರೆ. ಆ ಜಯ ಆಶೀರ್ವಾದ ಆಗತ್ತೆ, ಅಭಿವೃದ್ಧಿ ಆಗತ್ತೆ. ನೀ ಜೀವಮಾನ ಕಾಲಗಳಲ್ಲಿ ಕೇಳದೇ ಇರುವಂತಹ ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಇಂಪ್ಲಿಮೆಂಟ್ ಆಗತ್ತೆ. Hallelujah. ಅದಕ್ಕೆ ಎಕ್ಸೈಟ್ ಆಗಿ ದೇವರ ಸನ್ನಿಧಾನಕ್ಕೆ ಬಂದಿದ್ದೀನಪ್ಪ, ಎಲ್ಲಾ ಆಶೀರ್ವಾದ ಬಿಡುಗಡೆಗೊಳಿಸಪ್ಪ ಅಂತ ಅಮ್ಮದವರೇ ನೀವು ಪ್ರೇ ಮಾಡೋ ಸಾಕು, ಎಲ್ಲ ದೇವ್ರ ಬಿಡುಗಡೆ ಮಾಡ್ತೀವಿ. ಸ್ತೋತ್ರ. Amen. ನಾವು ಕೇಳಲ್ಲ. ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುತ್ತೀರೋ ಅವುಗಳೆಲ್ಲ ಹೊಂದಿದ್ದೀನೆಂದು ನಂಬಿರಿ, ಆಗ ಅದು ನಿಮ್ಮದಾಗತ್ತೆ. ನಾವು ಕೇಳಲ್ಲ. ದೇವರು ಎಲ್ಲ ಕೊಡಲಿ, ದೇವರೆಲ್ಲ ಕೊಟ್ಬಿಡ್ತಾರೆ. ನಿನ್ನ ನಾಲ್ಗೆಲ್ಲ ಏನು ಕೊಟ್ಟಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ನಿನ್ನ ಅಧಿಕಾರದಲ್ಲಿ ನುಡಿಬೇಕಂದ್ರೆ ನಿನ್ಗೆ ವಾಕ್ಯ ಬೇಕು. ವಾಕ್ಯ ಬೇಕಂದ್ರೆ ನೀವು ಬೈಬಲ್ ಓದಬೇಕು. ಬೈಬಲ್ ಓದ್ಬೇಕು, ನೀನು ದೇವ್ರ ಟೈಮ್ ಕೊಡಬೇಕು. ಟೈಮ್ ಕೊಡಬೇಕಂದ್ರೆ ನೀನು ನೀರು ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ ಇವೆಲ್ಲ ಆಸೆ ಬಿಟ್ಟು ಕೂತ್ಕೋಬೇಕು. ದೇವ್ರ ಪಾದದಲ್ಲಿ ನಿದ್ರೆ ಬಿಡಬೇಕು, ತ್ಯಾಗ ಮಾಡಬೇಕು. ಎಲ್ಲ ಕಂಫರ್ಟ್ ಝೋನ್ ಇತ್ಕೊಂಡು ಅದೂ ಬಂದ್ಬಿಡ್ಲಿ ಅಂದ್ರೆ ಹೆಂಗ್ರಿ ಬರುತ್ತೆ? ಕೈ ಕೆಸರಾದರೆ ಇದು ಅಷ್ಟೇ. ಇದು ಅದರೇ ಕಷ್ಟಪಡಬೇಕು. ದಾವಿದು ಎಷ್ಟು ಕಷ್ಟಪಟ್ಟ, ಆದವನ ದೇವ್ರ ಮೇಲೆ ತಂದರು. ದಾನಿಯೇಲ ಕಷ್ಟಪಟ್ಟ, ಅವನ ಮೇಲೆ ತಂದರು. ಪೇತ್ರ ಕಷ್ಟಪಟ್ಟ, ಮೀನೇ ಇರಲಿಲ್ಲ ರೀ ಅವನಿಗೆ. ವಾಟ್ ಕೈಂಡ್ ಆಫ್ ಪಾವರ್ಟಿ ಹ್ಯಾಡ್, ಬಟ್ ಯು ಒಬೇ ಟು ಗಾಡ್. ದೇವರೇ ನಿನ್ನ ವಾಕ್ಯಕ್ಕೆ ಮಣಿತೀನಪ್ಪ, ಬಾ ನಾನು ನಿನ್ನ ಜೊತೆ ಬರ್ತೀನಿ. ಅಲ್ಲ ದೇವ್ರು, ಇವಾಗ ಹೋದ್ರೆ ಮೀನು ಸಿಗತ್ತಾ? ರಾತ್ರಿನೂ ಸಿಕ್ಕಿಲ್ಲ. ಮೀನು ಸಿಗೋದ ರಾತ್ರಿ ಹೊತ್ತು, ಇವಾಗ ಮಧ್ಯಾಹ್ನ ಮೀನು ಸಿಗತ್ತಾ? ಬಾ ಟ್ರೈ ಮಾಡೋಣ, ಬಾ ಬರ್ತೀನಿ ಬಾ. ಇಲ್ಲ ದೇವ್ರೆ ಬರಲ್ಲ ದೇವ್ರೆ ಮೀನು, ಯಾಕೆ ವರಿ ಮಾಡ್ತೀಯ? ನಾ ಬರ್ತೀನಿ. ಎಷ್ಟು ವರ್ಷ ನೀನು ಒಬ್ಬನೇ ಹೋದೆ, ಈಗ ನಾನು ಇನ್ನೊಂದಿಗೆ Hallelujah. Amen. ಕವನೆಂಟ್. ಆಲ್ ದೀಸ್ ಇಯರ್ಸ್ ಯುವರ್ ಅಲೋನ್, ನಾವು ವಿ ಮೇಡ್ ಎ ಕವನೆಂಟ್. ನಾನು ನಿನ್ನ ಜೊತೆ ಬರ್ತೀನಿ, ವಾಕಿಂಗ್ ವಿತ್ ಅ ಲಾರ್ಡ್. ಅವನ ಜೊತೆ ಹೋದಾಗ ಕೆಳಗಿರೋ ಮೀನುಗಳೆಲ್ಲ ಅವಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗೋಯ್ತು ನೋಡಿ. ಅವುಗಳೆಲ್ಲ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋಯ್ತು ಮೀನುಗಳಿಗೆಲ್ಲ. ಯಾಕೆ? ರಕ್ಷಕನೇ ನೀರು ಮೇಲೆ ಬಂದು ನಿಂತಿದ್ದಾನೆ. ಎಲ್ಲ ಮೀನು ಯೇಸುವಿಂದ ಓಡ್ತವೆ ನೋಡಿ, ಗುಡು 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 ಓಡ್ತವೆ ನೋಡಿ. ಆ ವಿಷನ್ ತೋರಿಸ್ತಾ ನನಗೆ ಎಂಥ ಸಂತೋಷ ರೀ. ಅಬ್ಬಬ್ಬಬ್ಬಬ್ಬಬ್ಬ, ಈ ಮೀನು ಬೋಟ್ ಇರೋದಿಷ್ಟೇ, ಆ ಇಡೀ ಸಮುದ್ರ ಮೀನೇ ಒಂದು ಕಡೆ ಬಂದ್ಬಿಟ್ಟಿತ್ತಲ್ಲ. ಆ ವಿಷನ್ ನಾನು ನೋಡ್ತೇನೆ. ನಾನು ಕೇಳಿದೆ ಹೆಂಗೆ ದೇವ್ರು ಅದು ಹಿಂಗೆ ಮೀನು ಬಂದ್ಬಿಡ್ತು? ಏಯ್, ಸೃಷ್ಟಿ ಮಾಡಿದೆ ನಾನು ಕೊಡವನ್ನ. ಇವಾಗ ನನಗೆ 5 ಮಕ್ಕಳಿದ್ದಾರೆ. ನಾನು ಹಿಂಗೆ ಬಂದಿದ್ದ ತಕ್ಷಣ ಮಕ್ಕಳೆಲ್ಲ ಎಲ್ಲಿ ಬರ್ತಾರೆ? ಅಪ್ಪದ ಓಡ್ ಬರ್ತಾರೆ. ಯಾಕೆ? ನಾನು ಜನ್ಮ ಕೊಟ್ಟ ತಂದೆ ಅವರಿಗೆ, ನಾನು ಸೃಷ್ಟಿ ಮಾಡಿದ್ದೀನಿ. ಮಗ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗೋನೆ, ಜೈಲೊಳಗವನೆ. ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಏನು ರೀ ನನ್ನ ಸರ್, ಏನು ಸರ್ ನೀವು
ಏಯ್ ನನ್ನ ಮಗನ ಯಾಕ್ರಿ ಒಳಗೆ ಹಾಕಿದ್ದೀರಾ, ಬಿಡ್ರಿ ಅವ್ರನ್ನ, ಏನ್ರಿ ಕಟ್ಟಬೇಕು ದುಡ್ಡು? ಅಪ್ಪ ಬಂದ ತಕ್ಷಣ ಬಿಡುಗಡೆ ಆಗ್ಬಿಡುತ್ತೆ. Hallelujah. ವಾಟ್ ಎವರ್ ದ ಕ್ಯಾಪ್ಟಿವಿಟಿ ಯು ಹ್ಯಾವ್, ಗಾಡ್ ವಿಲ್ ಸೆಟ್ ಯು ಫ್ರೀ. ಸೆಟ್ಟಿಂಗ್ ಫ್ರೀ ಇಸ್ ದ ಬೈಬಲ್. ಸೆಟ್ಟಿಂಗ್ ಫ್ರೀ ಇಸ್ ದ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಅಂದ್ರೆ ಏನು? GOODNUWS. ಗುಡ್ ನ್ಯೂಸ್ ಅಂದರೆ ಗೋ. ದ ಸ್ಟಾರ್ಟಿಂಗ್ ಆಫ್ ದ ಟೂ ಸ್ಪೆಲ್ಲಿಂಗ್ ಸ್ಟಾರ್ಟ್ಸ್ ವಿತ್ ಗೋ. ವಾಟ್ ಈಸ್ ನ್ಯೂಸ್? ನಾರ್ತು, ಈಸ್ಟು, ವೆಸ್ಟು, ಸೌತ್ ಎಲ್ಲ ದಿಕ್ಕಿಂದ ಆಶೀರ್ವಾದ ತರ್ತೀನಲ್ಲಿ ಅಂತ Amen. ಹೇಳ್ತಾರೆ ಅಪ್ಪ. Hallelujah. ಅದು ಗುಡ್ ನ್ಯೂಸ್. ಗಾಸ್ಪಲ್ ಅಂದೇನು? GO, ಗೋ ಆ್ಯಂಡ್ ಸ್ಪೆಲ್. ದಿಟ್ ವರ್ಡ್ಸ್ ಕಂಬೈನ್ಡ್ ವಿತ್ ಗೋ ಆ್ಯಂಡ್ ಸ್ಪೆಲ್. ಅದು ಹೋದ್ರೇ ಅಲ್ಲಿ ಹಾಗೆ ಆಶೀರ್ವಾದ. ಅದಕ್ಕೆ ನೀವು ಬಂದಿದ್ದೀರಾ ಇಲ್ಲಿ ವಾಕ್ಯ ಕೇಳೋಕ್ಕೆ. ನಿಮಗೆ ಗುಡ್ ನ್ಯೂಸ್ ಆಗತ್ತೆ, Amen. ನಿಮ್ಗೆ ಆಶೀರ್ವಾದ ಆಗತ್ತೆ, Hallelujah. ನಿಮ್ಗೆ ಅಭಿವೃದ್ಧಿ ಆಗತ್ತೆ. ಅದನ್ನ ಮೀನುಗಳೆಲ್ಲ ಹಂಗೆ ಬಂದ್ಬಿಡ್ತು, ಮಲೆನೇ ಹರಿದು ಹೋಗೋಯ್ತು. ಅವನ ಆಶೀರ್ವಾದ ಮಾಡಲಿಲ್ಲ ದೇವರು. Amen. ಇವತ್ತು ಆ ಬಡ ಬೆಸ್ತನ ಆಶೀರ್ವಾದ ಮಾಡಿದ್ದೇವೆ, ನಿಮ್ಮನ್ನ ಆಶೀರ್ವಾದ ಮಾಡೋದಿಲ್ಲ ಮಕ್ಕಳು. Hallelujah. ಆಶೀರ್ವಾದ ಮಾಡ್ತಾರೆ. ನಿಮ್ಮ ಸಾಲ ತೀರೋದಿಲ್ವಾ? ನಿಮ್ಗೊಂದು ಮಗು ಆಗೋದಿಲ್ವಾ? ನೀವೊಂದು ಮನೆ ಕಟ್ಟೋದಿಲ್ವಾ? ನಿಮ್ಮ ಕೇಸ್ ಒಂದು ಸಾಲ ಆಗೋದಿಲ್ವಾ? ಎಲ್ಲ ಆಗತ್ತೆ. ಅದು ಆಗೋದಕ್ಕಾಗಿ ಸ್ತೋತ್ರ, ಅದು ನಡೆಯೋದಕ್ಕಾಗಿ, ನೆರವೇರೋದಕ್ಕಾಗಿ ದೇವರಿಗೆ ಸ್ತೋತ್ರ ಬಲಿ ಅಂತೇಳಿ ಯಾವಾಗ ನೀವು ದೇವರಿಗೆ ಮಹಿಮೆ ಪಡಿಸ್ತಾ ಹೋಗ್ತೀರಾ ಪ್ರಿಯ ಮಕ್ಕಳೇ, ಯೂಟ್ಯೂಬಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದೀರಾ, ಇವತ್ತು ನಿಮ್ಮ ಮನೆಗಳಲ್ಲಿ ಈ ಆಶೀರ್ವಾದ ಆರಂಭ ಆಗುತ್ತೆ. ಮೇ ತಿಂಗಳಲ್ಲಿ ದೇವರು ಒಂದು ಎಕ್ಸ್ಟ್ರಾರ್ಡಿನರಿ ಆಶೀರ್ವಾದ ಡೋರ್ನ ಓಪನ್ ಮಾಡ್ತೀರ ಅಂತಾರೆ. ಆಗ ಫಸ್ಟ್ ನೀನು ಗಂಡನಿಗೆ ನಂಬಿಗಸ್ತರಾಗಿರು, ಹೆಂಡತಿಗೆ ನಂಬಿಗಸ್ತಾರೆ, ಇಬ್ಬರು ಸೇರಿ ದೇವರಿಗೆ ನೀವು ನಂಬಿಗಸ್ತರಾಗಿರಿ. ನಿಮ್ಮ ಮಕ್ಕಳು ನೀವು ತಂದೆ ತಾಯಿಗೆ ನಂಬಿಗಸ್ತರಾಗಿರಿ. ಕರ್ತನ ಇರ್ತಾನೆ, ಆಟೋಮೆಟಿಕ್ ಆಗೆಲ್ಲ ಬಿಡುಗಡೆ ಮಾಡ್ತೀನಿ. 110 ಟನ್ ಅಂದರೆ 1,10,000 kg ಬಂಗಾರ. ಏನ್ರಿ ಸಿಮೆಂಟ್ ಮೂಟೆ ಅಂಬುಜಾ ಸಿಮೆಂಟ್ ಕೊಟ್ಟಂಗೆ ಕೊಟ್ಟವನ್ರಿ ಅವನು. ಯಾರೋ ಹೇಳದಂತೆ ಗರ್ಭಿಣಿ ಆಗಿರೋಳಿಗೆ, ಅಕ್ಕ ಕೇಸರಿ ತಿನ್ನಕ್ಕ, ಅದು ತಿನ್ನಕ್ಕ, ಮಗು ತುಂಬ ಕಲರ್ ಆಗಿ ಬರುತ್ತೆ ಅಂದ್ರಂತೆ. ಇನ್ನೊಬ್ರು ಹೇಳದಂತೆ, ಇವಳೋ ಕೇಳಿದಂತೆ, ಅಕ್ಕ ಯಾರೋ ಹೇಳಿದ್ದಾರೆ ಕೇಸರಿ ತಿಂದರೆ ಮಗು ಒಳಗಿರೋದು ಕೆಂಪಿಗೆ ಬರುತ್ತೆ. ಹೌದಕ್ಕ, ಅದು ಕೆಂಪು ಬರುತ್ತೆ. ಅಂಬುಜಾ ಸಿಮೆಂಟು ತಿನ್ನು, ಅದು ಗಟ್ಟಿ ಆಗತ್ತೆ ಅದ್ರಂತೆ. ಅವರು ಅಂಬುಜಾ ಮಗು ಕಾಂಕ್ರೀಟ್ ಥರ ಆಗತ್ತಮ್ಮ ಅದ್ರಂತೆ. ವಾಕ್ಯ ಕೇಳ್ರಿ, ವಾಕ್ಯ ನೀವು ಕೇಳಬೇಕು. ಅದು ಆಶೀರ್ವಾದ, ಅದು ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ. ದೇವರ ಆಶೀರ್ವಾದ ತರ್ತೀನಂತಾರೆ. 1,10,000 kg ಬಂಗಾರ ಕೊಟ್ಟೋನಂದ್ರೆ ಇನ್ನು ಮನೇಲಿ ಎಷ್ಟು ಲಕ್ಷ ಇರ್ಬೋದು ಶಾರನ್ ಅವರೇ? ಸ್ವಲ್ಪ ಹೋಗಿ ನೋಡ್ಕೊಂಡ್ಬರ್ತೀರ ಅವ್ರ ಮನೆಯೊಳಗೆ ಹೋಗಿ. ಸೋಪಿಯವರೇ ಒಂದು ಲೆಕ್ಕ ಪೇಪರ್ ಎತ್ಕೊಂಡು ಜಾನ್ನ ಕರ್ಕೊಂಡು ಸ್ವಲ್ಪ ಲೆಕ್ಕ ಹಾಕಿ ಇನ್ನು ಎಷ್ಟಿರ್ಬೇಕು ಅವ್ರ ಮನೆಯಲ್ಲಿ. ನನ್ನ ಸ್ವಂತ ಸ್ವತ್ತಿನಿಂದ ಅಂತ ಹೇಳ್ತಾನೆ. ರಾಜ್ಯ ಬೊಕ್ಕಸ ಬೇರೆ, ಸ್ವಂತ ಸ್ವತ್ತು ಬೇರೆ, ಎರಡು ಹೇಳ್ತಾನೆ. ಸರ್ಕಾರದ ಬೊಕ್ಕಸನ್ನು ಇಷ್ಟು ಕೊಡ್ತಿದ್ದೀನಿ, ನನ್ನ ಸ್ವಂತ ಸ್ವತ್ತಿನಿಂದ ಅಪ್ಪನಿಗೆ ನಾನು ಸ್ವಲ್ಪ ಕೊಟ್ಟಿದ್ದೀನಿ ಅಂತಾನೆ. ಅಪ್ಪ ಸರಿ, ನಮ್ಗೆ ಇವತ್ತು 100 ಗ್ರಾಮ್ ಚಿನ್ನ ಇಲ್ಲ ಅಲ್ಲ ರೀ. 100 ಗ್ರಾಮ್ ಬಿಡಿ, 3 ಗ್ರಾಮ್ ವಾಲೆ ಇಲ್ಲವಲ್ಲ. ಹಾಂ, ಮದುವೆಗೆ 100 ಜನ, ಮರಣಕ್ಕೆ 3 ಜನ, ಸುಖಕ್ಕೆ 100 ಜನ, ದುಃಖಕ್ಕೆ 4 ಜನ. ಆ ಥರ ಜೀವನ ಆಗೋಗಿದೆ ಇವತ್ತು. ನಮಗೊಂದು ಹೆಲ್ಮೆಟ್ ತೊಗೊಳಕ್ಕೆ ಕಾಸಿಲ್ಲ. 32 kg ಹೆಲ್ಮೆಟ್, ಒಂದು ಕಿರೀಟ, ಅದು ಬಂಗಾರದ ಕಿರೀಟ. ಇವತ್ತು ನಾವು ಪೊಲೀಸ್ ಹಿಡಿತಾರೆ ಅಂದ್ಬಿಟ್ಟು ಆರ್ಡಿನ 100 ರೂಪಾಯಿದು ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೀವಿ. ಆಗ ಒಂದು ಆಶೀರ್ವಾದ ನೀವು ಪಡ್ಕೊಳ್ಳೋಕ್ಕೆ ಯು ಹ್ಯಾವ್ ಟು ಪೇ ಸಮ್ ಪ್ರೈಸ್. ದೇವರದ್ದು ಒಂದು ಬೆಲೆ ಕಟ್ಟಬೇಕು ನೀವು. ಆ ಬೆಲೆ ಏನು? ಅನ್ಕಂಡೀಷನಲ್ ಆಗಿ ಒಂದು ಬೆಲೆ ಕಟ್ಟಬೇಕು. ವಾಟ್ ದಟ್ ಅನ್ಕಂಡೀಷನಲ್ ವ್ಯಾಲ್ಯೂ? ವಾಟ್ ಇಸ್ ದಟ್ ಪ್ರೈಸ್? ದ ಪ್ರೈಸ್ ಇಸ್, ಇಟ್ಸ್ ಆಲ್ ಅಬೌಟ್ ಯುವರ್ ಸೆಲ್ಫ್. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಸಜೀವ ಬಲಿಗಳಾಗಿ ದೇವರಿಗೆ ಸಮರ್ಪಣೆ ಮಾಡಿ. ಲೋಕದ ನಡವಳಿಕೆಯನ್ನು ಅನುಸರಿಸುತ್ತೆ ದೇವರ ಜೀವಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದರಾಗಿರಿ. ಹಾಗೆ ಇಲ್ಲಿ ಹಿಂಗೆ ಕೂತ್ಕೋಬೇಕು, ಪರಲೋಕ ಭಾವದರ ಕೂತ್ಕೋಬೇಕು ನಾವು. ಮುಖನ ಆಮೇಲೆ ಅಲ್ಲೆಲ್ಲಿಯ ದೇವ್ರು ನಮಗೆ ಮಹಿಮೆ ಆಗಲಿ. ಅದಕ್ಕೆ ಭಯಭಕ್ತಿಯಾಗಿ ಮಾಡಿ, ಆ ನಂಬಿಗಸ್ತಿಗೆ ನಿಮ್ಮನ್ನು ಕಾಪಾಡುತ್ತೆ. ನೀವು ಹೋಗೋ ಎಲ್ಲ ಸ್ಥಳಗಳಲ್ಲಿ ದೇವರೇ ನಿಮ್ಮ ಜೊತೆ ಇದ್ದು ಅವ್ರ ಆಶೀರ್ವಾದ ಮಾಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ. ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಪ್ರಿಯ ಮಕ್ಕಳೇ. ಅದಕ್ಕೆ ನಾನು ಹೇಳ್ತಾನೆ, ಎಕ್ಸ್ಪೆಕ್ಟ್ ದ ಗ್ರೇಟ್ ಮಿರಕಲ್ ಇನ್ ದಿಸ್ ಮಂತ್ ಆಫ್ ಮೇ. ಈ ಮೇ ತಿಂಗಳಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ಎದುರು ನೋಡಿ ದೇವರ ಕೆಲಸಗಳನ್ನ ನಿಮಗಾಗಿ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ.
ನಿಮಗಾಗಿ ದೊಡ್ಡ ದೊಡ್ಡ ಡೋರ್ಗಳು, ಮುಚ್ಚಲ್ಪಟ್ಟ ಡೋರ್ಗಳು ಅದು ತಾನಾಗಿ ಓಪನ್ ಆಗಿ ನಿಮ್ಮ ಮನೆಯೊಳಗೆ ಆಶೀರ್ವಾದ ಸುರಿಸಕ್ಕೆ ಅವ್ರು ಬರ್ತಾರೆ. ಅದಕ್ಕೆ ದೇವರಿಗೆ ನಂಬಿಗಸ್ತರಾಗಿ ಪ್ರಾರ್ಥನೆ ಮಾಡೋದ್ರೆ ನಂಬಿಗಸ್ತರಾಗಿ ಮಾಡಿ, ಬೈಬಲ್ ಓದೋದಲ್ಲಿ ನಂಬಿಗಸ್ತರಾಗಿ ಮಾಡಿ. ಈ ತಿಂಗಳಲ್ಲಿ ನೀನು ನೆನೆಸ್ತಾ ಇರೋ ರೀತಿಯಲ್ಲಿ ದೇವರು ಒಂದು ಸೂಪರ್ ನ್ಯಾಚುರಲ್ ಮಿರಕಲ್ಗಳನ್ನ ನಿಮ್ಮ ಮನೆಗಳ ಮೇಲೆ ಸುರಿಸ್ತಾರೆ. ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே, என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. 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 ஆராதனை 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 ஆராதனை. சர்வ வல்லவரே, ஜெய வீரரே, மரணத்தை ஜெயித்த என் ஜீவன் தாதாவே. சர்வ வல்லவரே, ஜெய வீரரே, மரணத்தை ஜெயித்த என் ஜீவன் தாதாவே. இருப்பவரே வருபவரே உமக்கே ஸ்தோத்திரம், சிருஷி கர்த்தரே ஜீவன் உள்ள தேவனே ஸ்தோத்திரம். இருப்பவரே வருபவரே உமக்கே ஸ்தோத்திரம், சிருஷி கர்த்தரே ஜீவன் உள்ள தேவனே ஸ்தோத்திரம். உம்மை ஸ்துதிப்பது எனக்கு பெருமையாக உள்ளது, உம்மை ஸ்துதிப்பது எனக்கு பெருமையாக உள்ளது. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. ஸ்துதி 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 ஸ்துதி
தேவனே, வல்லமையுள்ளவரே, சர்வ வல்லமையுள்ளவரே, நீதியின் சூரியனே, உண்மையான தேவனே, வல்லமையுள்ளவரே, சர்வ வல்லமையுள்ளவரே, உம்மை தவிர எனக்கு வேறு யாரும் இல்லை, உம்மை தவிர வேறு யாரையும் நான் ஆராதிக்க மாட்டேன்.